ಸರ್ವ ಸಂಪತ್ತು ಹೋಯ್ತು, ಆಸ್ತಿ ಪಾಸ್ತಿ ಹೋಯ್ತು. ಆಮೇಲೆ ನಕುಲ, ಸಹದೇವ, ಅರ್ಜುನ, ಭೀಮ 4 ಜನರನ್ನ ಪಣಕ್ಕಿಟ್ಟ ಮೇಲೆ ಮತ್ತೇನಿದೆ ಅಂತಂದಾಗ ಯೋಚನೆ ಮಾಡಿದ. ದ್ರೌಪದಿಯನ್ನು ಪಣಕ್ಕಿಡ್ತೇನೆ ಅಂತ ದ್ರೌಪದಿಯನ್ನು ಪಣಕ್ಕಿಟ್ಟು ಆಡಿ ಸೋತ. ಆಮೇಲೆ ಇನ್ನೇನಿದೆ ಅಂತಂದಾಗ ನನ್ನನ್ನೇ ಪಣಕ್ಕಿಟ್ಟುಕೊಳ್ತೀನಿ ಅಂತಂದು ತನ್ನನ್ನೇ ಪಣಕ್ಕಿಟ್ಟುಕೊಂಡು ಸೋತ. ಭೀಮಂಚ ಸೋಮಕ ಸುತಾಂ ಸಮಪಿ ಕ್ರಮೇಣ ರಾಜಾನಿಧಾಯ ವಿಜಿತೋಥ ಸುಯೋಧನ ಸ್ವಂ ಸೂತಂ ದಿದೇಶ ವೃಷತಾತ್ಮಜ ಪುತ್ರಿಕಾಯಾ. ತನ್ನನ್ನು ಪಣಕ್ಕಿಟ್ಟು ಸೋತ ಮೇಲೆ ಇನ್ನೂ ಒಂದು ಸ್ವಾರಸ್ಯ ನಡೀತಂತೆ. ಇನ್ನೇನು ಇಲ್ವಲ್ಲ ಪಣಕ್ಕಿಡ್ಲಿಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ದುರ್ಯೋಧನ ಹೇಳಿದನಂತೆ, ಯುಧಿಷ್ಠಿರ, ಇನ್ನೂ ಆಡಬೇಕು ಅಂತ ನನಗೆ ಮನಸ್ಸಿದೆ, ಆದ್ರೆ ಪಣಕ್ಕಿಡ್ಲಿಕ್ಕೆ ಏನೂ ಇಲ್ಲ ಅಂತ ಯೋಚನೆ ಮಾಡ್ತಿದ್ದಿ. ಸರ್ವಸ್ವ ಇಟ್ಟು ಸೋತಾಯ್ತು, ತಮ್ಮಂದ್ರನ್ನಿಟ್ಟು ಸೋತಾಯ್ತು, ಹೆಂಡತಿನಿಟ್ಟು ಸೋತಿ, ನಿನ್ನನ್ನೂ ಇಟ್ಟುಕೊಂಡು ಸೋತಿದ್ದಿ. ಇನ್ನೇನು ಇಲ್ಲ ಅಂತ ಯೋಚನೆ ಮಾಡಬೇಡ, ಇನ್ನೂ ಒಂದು ಅವಕಾಶ ಕೊಡ್ತೇನೆ, ಕೃಷ್ಣನ್ ಬೇಕಾದ್ರೆ ಪಣಕ್ಕಿಡು ಅಂದ. ಕೃಷ್ಣನ ಪಣಕ್ಕಿಟ್ಟು ಆಗ್ಲೂ ಸೋಲು. ಆವಾಗ ಕೃಷ್ಣ ನನ್ನ ದಾಸನಾಗ್ತಾನೆ ಅಂತಾನೆ. ಕೃಷ್ಣ ನನ್ನ ದಾಸನನ್ನಾಗಿ ಮಾಡ್ಕೊಳ್ಬೇಕು ಅಂತ ಅವನಿಗಿತ್ತಂತೆ. ಇದು ಮಾತ್ರ ಭೀಮನಿಗೆ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಮಾತಾಡ್ತಕ್ಕಂಥವನು ದುರ್ಯೋಧನ. ಸೂತಂ ದಿದೇಶ ಪೃಷತಾತ್ಮಜ ಪುತ್ರಿಕಾಯಾ ಸೂತೋ ಗತ್ವಾ ತದಂತಂ. ಆಮೇಲೆ ಯಾವಾಗ ಸೋತು ಬಿಟ್ಟ ಒಬ್ಬ ಸೂತನನ್ನ, ಒಬ್ಬ ಪ್ರಾತಿಕಾಮಿ ಅಂತ ಅವನನ್ನು ಕಳಿಸ್ತಾನಂತೆ. ಹೋಗಿ ಪ್ರಾತಿಕಾಮಿ ದ್ರೌಪದಿಯನ್ನ ಎಳ್ಕೊಂಡು ಬಾ ಇಲ್ಲಿಗೆ, ಯಾಕೆಂದ್ರೆ ಅವಳನ್ನ ಪಣಕ್ಕಿಟ್ಟು ಸೋತಿದ್ದಾನೆ ದುರ್ಯೋಧನ, ಅವಳಿನ್ನು ದಾಸಿಯಾಗಿ ಬಿಟ್ಲು, ಎಳ್ಕೊಂಡು ಬಾ ಅಂತ ಕಳಿಸಿದ. ಆ ಸೂತ ಹೋಗಿ ಹೇಳ್ತಾನಂತೆ ದ್ರೌಪದಿಗೆ. ಅವಳು ಆವಾಗ ರಜಸ್ವಲೆಯಾಗಿದ್ಲಂತೆ. ರಜಸ್ವಲೆಯಾದಾಗ ಏನೋ ಒಂದೇ ವಸ್ತ್ರ ಧಾರಣೆ ಮಾಡೋದು ಅಂತ ಒಂದು ಪದ್ಧತಿ. ಏಕವಸ್ತ್ರಳಾಗಿ ರಜಸ್ವಲೆಯಾದಂಥ ದ್ರೌಪದಿ ದೇವಿ ಹತ್ರ ಹೋಗಿ, ನೀನು ದ್ಯೂತ ಮಧ್ಯೆ ಜಿತಾಸಿ, ಸೋತಿದ್ದಿ, ಬೇಗ ಬಂದ್ಬಿಡು ಅಲ್ಲಿ ಸಭೆಗೆ, ದುರ್ಯೋಧನ ಹೇಳಿ ಕಳಿಸಿದ್ದಾನೆ, ದಾಸಿಯಾಗಿದ್ದಿ, ಬರಬೇಕು ಅಂತ. ನಾಹಂ ಯಾಸ್ಯೆ ಕುರುಣಾಂ ಸಮಿತಿಂ. ಈಗ ನಾನು ಬರುವ ಪರಿಸ್ಥಿತಿಯಲ್ಲಿ ಇಲ್ಲ, ನಾನು ಏಕವಸ್ತ್ರಳಾಗಿದ್ದೇನೆ ಮತ್ತು ಆ ಹಿರಿಯರಿರ್ತಕ್ಕಂಥ ಸಭೆಗೆ ನಾನು ಈ ಪರಿಸ್ಥಿತಿಯಲ್ಲಿ ಬರೋದು ಸಮಂಜಸ ಅಲ್ಲ, ನಾನು ಬರೋದಿಲ್ಲ ಅಂತ ಅಷ್ಟು ಹೇಳಿ ಕಳಿಸಿಬಿಟ್ಟು. ಒತ್ತಾಯ ಮಾಡಿ ಕರ್ಕೊಂಡು ಬರಲಿಕ್ಕೆ ಅವನಿಗೆ ಧೈರ್ಯ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಭೀಮ ಏನ್ ಮಾಡ್ತಾನೋ ಅಂತ ಒಂದು ಹೆದರಿಕೆ ಇತ್ತು. ಭೀಮನಿಗೆ ಹೆದರಿ ಎಳ್ಕೊಂಡು ಬರಲಿಲ್ಲ, ಸುಮ್ಮನೆ ವಾಪಸ್ ಬಂದು ಬರಲಿಲ್ಲ ಅಂತ ಅಂದುಬಿಟ್ಟ. ದುರ್ಯೋಧನ ಹೇಳಿದಂತೆ, ಇವನು ಹೆದರಿದಾನೆ, ದುಶ್ಯಾಸನ ನೀನು ಹೋಗಿ ಎಳ್ಕೊಂಡು ಬಾ ಅಂದ. ದುರ್ಯೋಧನನ ಮಾತಿನಂತೆ ದುಶ್ಯಾಸನ ಹೋಗಿ ಸಪಾಪ ಪೂರುಷೋತ್ತಮ ಪ್ರಗೃಹ್ಯ ಕೇಶ ಪಕ್ಷಕೆ ಪುರಸ್ವ ಮಾತುರಾನಯತ್ ಸಭಾಂ ಅಯುಗ್ಮವಾಸಸೀಂ. ದುಶ್ಯಾಸನ ಪಾಪ ಪುರುಷೋತ್ತಮ, ಮಹಾಪಾಪಿಯಾದ ದುಶ್ಯಾಸನ ಹೋಗಿ ಆ ದ್ರೌಪದಿ ದೇವಿಯ ತಲೆಗೆ ಕೈ ಹಾಕಿ, ತಲೆ ಕೂದಲಿಗೆ ಕೈ ಹಾಕಿ ಎಳ್ಕೊಂಡು ಬರ್ತಾ ಇದ್ದಾನಂತೆ. ಅದು ಪುರಸ್ವ ಮಾತುರು, ತನ್ನ ತಾಯಿಯಲ್ಲಿ ಕೂತಿದ್ದಾಳೆ. ದ್ರೌಪದಿ ಎಳ್ಕೊಂಡು ಬರೋದು ಗೊತ್ತಾಗ್ತದೆ. ತನ್ನ ತಾಯಿ ಎದುರುಗಡೆನೆ ಅತ್ತಿಗೆಗೆ ಸಮಾನಳಾಗಿರ್ತಕ್ಕಂಥ, ಅತ್ತಿಗೆ ಆಗಿರ್ತಕ್ಕಂಥ ದ್ರೌಪದಿ ದೇವಿಯನ್ನ ತಲೆ ಕೂದಲು ಹಿಡ್ಕೊಂಡು, ಅದು ಕೂಡ ರಜಸ್ವಲೆ ಆದವಳನ್ನು ಎಳ್ಕೊಂಡು ಬಂದಂತೆ. ಸಮಾಹೃತ ರಜಸ್ವಲ ಜಗಾದ ಭೀಷ್ಮ ಪೂರ್ವಕಾನ್. ರಜಸ್ವಲೆಯಾಗಿ ಅಲ್ಲಿ ಬಂದಾಗ ಯಾವ ಪರಿಸ್ಥಿತಿ ಆಗಿರಬೇಡ ದ್ರೌಪದಿ ದೇವಿ, ಎಂಥ ಪರಿಸ್ಥಿತಿ. ಹೊರಗೆ ಬರ್ಲಿಕ್ಕೇನೆ ಸಂಕೋಚ ಇರ್ತದೆ. ಅಸೂರ್ಯಂ ಪಶ್ಯ ರಾಜದಾರಾಹ ಅಂತ ಹೊರಗಡೆ ಬರ್ಲಿಕ್ಕೇನೆ ಒಂದು ಸಹಜವಾದ ನಾಚಿಕೆಯನ್ನು ಸೃಷ್ಟಿ ಮಾಡಿರ್ತಾನೆ ಪರಮಾತ್ಮ. ಇಂಥ ಪರಿಸ್ಥಿತಿಯಲ್ಲಿ ದುಶ್ಯಾಸನ ತಲೆ ಕೂದಲು ಕೈ ಹಾಕಿ ಎಳ್ಕೊಂಡು ಬಂದಾಗ ಭೀಷ್ಮಾದಿಗಳೆಲ್ಲ ಕಣ್ಣಿಗೆ ಬಿದ್ದರು. ಅವರನ್ನು ನೋಡಿ ಬಹಳ ದುಃಖದಿಂದ ಹೇಳ್ತಾ ಇದ್ದಾಳಂತೆ ದ್ರೌಪದಿ ದೇವಿ, ಎಂಥ ಅಧರ್ಮ ನಡೀತಾ ಇದೆ, ನೀವಿಷ್ಟು ಜನ ಹಿರಿಯರು ಕೂತ್ಕೊಂಡು ಒಬ್ರು ಕೂಡ ತಡಿಲಿಲ್ವಲ್ಲ. ದುರ್ಯೋಧನ ಅಯೋಗ್ಯ, ಅವನು ಹೇಳಿರಬಹುದು ಎಳ್ಕೊಂಡು ಬಾ ಅಂತ, ನಿಮಗ್ ಬುದ್ಧಿ ಇಲ್ವೇ, ನೀವ್ ಯಾಕೆ ತಡಿತಾ ಇಲ್ಲ? ಅಧರ್ಮ ಯೇಷ ವಾರ್ಯತೆ ನ ಧರ್ಮಿಭಿರ್ಭವದ್ವಿಧೈ. ಭೀಷ್ಮಾದಿಗಳನ್ನ ಕುರಿತು ಹೇಳ್ತಿದ್ದಾಳೆ, ನೀವೆಲ್ಲ ಯಾಕೆ ತಡಿತಾ ಇಲ್ಲ, ಯಾಕೆ ಸುಮ್ಮನೆ ಕೂತಿದ್ದೀರಿ? ನನ್ನನ್ನು ದಾಸಿ ಅಂತ ಇವನು ಕರ್ಕೊಂಡು ಬಂದಿದ್ದಾನೆ, ನಾನು ದಾಸಿ ಆಗ್ಲಿಕ್ಕೆ ಸಾಧ್ಯವೋ? ದಿಟ್ಟತನದಿಂದ ದ್ರೌಪದಿ ದೇವಿ ಬಹಳ ವಿಚಾರಪೂರ್ವಕ ಮಾತಾಡ್ತಿದ್ದಾಳೆ. ಜೂಜಾಟವೇ ಮೋಸ, ಇದೇ ಅನ್ಯಾಯ, ಅಧರ್ಮ, ಅನ್ಯಾಯವಾದ ಅಧರ್ಮವಾಗಿರ್ತಕ್ಕಂಥ ಛಲ ಅಂತ ಕರೀತಾರೆ ಇದನ್ನ. ಅಂಥ ಅಧರ್ಮಾತ್ಮಕವಾದ ಜೂಜಾಟದಲ್ಲಿ ಯುಧಿಷ್ಠಿರ ಸೋತ್ರದು ಸೋತ ಹಾಗೋ, ದುರ್ಯೋಧನ ಗೆದ್ರೆ ಗೆದ್ದ ಹಾಗೋ, ಅದು ಆ ಪಣಕ್ಕಿಟ್ರೆ ಅದೆಲ್ಲ ಅವನ ವಶ ಆಗ್ತದೇನು? ನಿಜವಾಗಿಯೂ ಅವನದನ್ನ ವಶೀಕರಣ ಮಾಡಿದ ಹಾಗೇನು? ಮಲ್ಕೊಂಡವನನ್ನು ಹೋಗಿ ಶಿರಶ್ಛೇದ ಮಾಡಿ ಕುತ್ತಿಗೆ ಹೆಚ್ಚಿಕೊಂಡು ಎಲ್ಲ ಸಂಪತ್ತನ್ನು ದೋಚಿಕೊಂಡು ನಾನು ಇದನ್ನು ಗೆದ್ದಿದ್ದೇನೆ ಅಂತಂದ್ರೆ ಗೆದ್ದದ್ದು ಅದು. ಮಲ್ಕೊಂಡಾಗ ಹೋಗಿ ಅವನ ಕುತ್ತಿಗೆ ಹೆಚ್ಚಿಗಿ
ಸಂಪತ್ತನ್ನು ತಗೊಂಡು ಬಂದ್ರೆ ಅದು ಕಳ್ಳತನ ಆಗ್ತದೆ ಹೊರತು ಅದು ಗೆದ್ದ ಹಾಗಲ್ಲ. ಅದೇ ರೀತಿ ಮೋಸದಿಂದ ಆಡಿದಂತಹ ಜೂಜಾಟ, ಮೋಸದಿಂದ ಆಡಿದ್ದು ಜೂಜಾಟವೇ ಅಧರ್ಮ, ಅದರಲ್ಲಿಯೂ ಮೋಸ. ಈ ರೀತಿ ಸಂಪತ್ತನ್ನ ಜಯಿಸಿದಾಗ ಅದಕ್ಕೆ ಜಯ ಅಂತಲೇ ಕರೆಯೋದಿಲ್ಲ. ಆದ್ರಿಂದ ನನ್ನ ಪತಿಯಾದಂತಹ ಯುಧಿಷ್ಠಿರ ಸೋತೇ ಇಲ್ಲ, ಧರ್ಮರಾಜ ಜಯಿಸೇ ಇಲ್ಲ. ಹೀಗಿರುವಾಗ ನನ್ನನ್ನು ಹೇಗೆ ಗೆದ್ದ ಅವನು? ನನ್ನನ್ನು ಜಯಿಸಿದ್ದೇನೆ, ನಾನು ದಾಸಿಯಾಗಿದ್ದೇನೆ ಅಂತ ಇದ್ದಾನಲ್ಲ ಅವನು ದುರ್ಯೋಧನ. ಇದು ಸರಿಯೋ? ನಿಜವಾಗೂ ಧರ್ಮರಾಜ ಸೋತ್ನೋ ಅಥವಾ ನಾನು ಪಣಕ್ಕಿಟ್ಟು ಸೋಲಲ್ಪಟ್ಟಿದ್ದೇನೋ? ಹೇಳಿ, ನೀವೆಲ್ಲ ಧರ್ಮಿಷ್ಠರು ಹೇಳ್ರಿ. ದ್ಯೂತ ಧರ್ಮನೋ? ಧರ್ಮದಿಂದ ಜಯಕ್ಕೆ ಮಾತ್ರ ಜಯ ಅಂತ ಕರೀತಾರೆ, ಇಲ್ದಿದ್ರೆ ಅದು ಜಯ ಅನ್ನೋ ಶಬ್ದನೇ ಅಲ್ಲಿ ಬರೋದಿಲ್ಲ. ಆದ್ರಿಂದ ನನ್ನನ್ನು ಅವನು ಜಯಿಸೇ ಇಲ್ಲ ದುರ್ಯೋಧನ. ಹೀಗಿರುವಾಗ ನಾನು ಹೇಗೆ ದಾಸಿ ಆಗ್ಲಿಕ್ಕೆ ಸಾಧ್ಯ ಹೇಳಿ? ನೀವು ಧರ್ಮ ಹೇಳಿದ್ರೆ ನೀವು ವೃದ್ಧರು ಅಂತ ಅನ್ಸ್ಕೊಳ್ತೀರಿ, ನೀವು ಧರ್ಮ ಹೇಳಲಿಲ್ಲ ಅಂತಂದ್ರೆ ನಿಮ್ ಬರೇ ತಲೆ ಹಣ್ಣಾದವರು ಅಂತ ಅನ್ಸ್ಕೋತೀರಿ. ನಿಮಗೆ ಧರ್ಮ ಹೇಳೋ ಯೋಗ್ಯತೆ ಇಲ್ಲ ಅಂತ ಆದ್ರೆ ನೀವು ವೃದ್ಧರೇ ಅಲ್ಲ. ವೃದ್ಧರಿಲ್ಲ ಅಂತಂದ್ಮೇಲೆ ಇದು ಸಭೆನೇ ಅಲ್ಲ. ಸಭೆನೇ ಅಲ್ಲ ಅಂತಂದ ಮೇಲೆ ನಾನು ಈ ಸಭೆಯಲ್ಲಿ ನನ್ನನ್ನು ಗೆದ್ದಿದ್ದಾನೆ ದುರ್ಯೋಧನ, ಏನರ್ಥ ಇದು? ಇದು ಸಭೆನೇ ಅಲ್ಲ. ಹೀಗೆಲ್ಲ ಮಾತಾಡಿ ಒಂದು ವೇಳೆ ನನ್ನನ್ನ ಪಣಕ್ಕಿಟ್ಟು ಧರ್ಮರಾಜ ಸೋತಿದ್ದಾನೆ ಅಂತಲೇ ಇಟ್ಕೊಳ್ಳೋಣ. ಸೋತರೂ ಕೂಡ ಧರ್ಮರಾಜ ತಾನೂ ಸೋತಿದ್ದಾನೆ ತನ್ನನ್ನು ಪಣಕ್ಕಿಟ್ಕೊಂಡು, ಆವಾಗ ನನ್ನನ್ನು ಸೋತಿದ್ದಾನೆ ಅಂತಂದ್ರೆ, ತಾನು ಸೋತ ಮೇಲೆ ನಮ್ಮ ಹಿಂದುತ್ವದಲ್ಲೇನೆ ಸ್ತ್ರೀಯರಿಗೆ ಯಾವ ರೀತಿ ಸ್ಥಾನಮಾನ ಇದೆ ಅಂತಂದ್ರೆ, ಎಂದೆಂದಿಗೂ ಕೂಡ ಒಬ್ಬ ಹೆಣ್ಣು ಮಗಳು ಒಬ್ಬ ಗಂಡನನ್ನ ಇವನು ಗಂಡ ಅಂತ ಸ್ವೀಕಾರ ಮಾಡಿದ ಮೇಲೆ, ಮದುವೆ ಮಾಡಿಕೊಂಡ ಮೇಲೆ ಎಂದೆಂದಿಗೂ ಯಾವ ಪ್ರಸಂಗದಲ್ಲೂ ಅವಳು ಮತ್ತೊಬ್ಬಳಿಗೆ ದಾಸಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಅವನ ಗಂಡ ಮತ್ತೊಬ್ಬರಿಗೆ ದಾಸನಾದರೆ ಆವಾಗ ಇವಳು ಗಂಡನಿಗೆ ದಾಸನಾಗ್ತಾಳೆ ಹೊರತು ಆ ಗಂಡನ ಯಜಮಾನನಿಗೆ ಇವಳು ದಾಸಿ ಆಗೋದೇ ಇಲ್ಲ ಅಂದ್ಬಿಟ್ಲು. ಇದು ಸ್ತ್ರೀಯರಿಗೆ ಯಾವ ಸ್ಥಾನಮಾನ ಇದೆ ಅನ್ನೋದನ್ನ ದ್ರೌಪದಿ ಎತ್ತಿ ತೋರಿಸ್ತಾ ಇದ್ದಾಳೆ. ಹೀಗಿರುವಾಗ ನನ್ನನ್ನ ದಾಸಿ ಅಂತ ಯಾವ ಲೆಕ್ಕದಲ್ಲಿ ಅಂತಾನೆ? ಸಹಧರ್ಮಿಣಿ ಅಂತ. ಮದುವೆ ಆಯ್ತು ಒಬ್ಬ ಹೆಣ್ಣು ಮಗಳಿಗೆ ಅಂತಂದ್ರೆ ಅವಳಿಗೆ ಬರೋ ಹೆಸರು ಸಹಧರ್ಮಿಣಿ. ಸಹಧರ್ಮಿಣಿ ಅಂತಂದ್ರೆ ಗಂಡನ ಜೊತೆ ಕೆಲಸ ಮಾಡ್ಬೇಕು. ಯಾರಿಗಾದ್ರೂ ಯಜಮಾನನಿಗೆ ಏನಾದ್ರೂ ಕೆಲಸ ಮಾಡಿಸ್ಬೇಕಿದ್ರೆ ಅವನು ಗಂಡನಿಗೆ ಹೇಳಬೇಕು, ಗಂಡ ಹೆಂಡತಿಗೆ ಹೇಳಿ ಮಾಡಿಸ್ಬೇಕಷ್ಟೇ ಹೊರತು ನೇರವಾಗಿ ಅವನು ಬಂದು ನೀನಿಂಥ ಕೆಲಸ ಮಾಡು ಅಂತ ಒಬ್ಬ ಹೆಣ್ಣು ಮಗಳಿಗೆ ಹೇಳೋ ಹಾಗೇನೇ ಇಲ್ಲ. ಅದು ಇನ್ನೊಬ್ಬರ ಪತ್ನಿಗೆ. ಎಂಥ ಮಾತಾಡು! ಒಬ್ಬ ನನ್ನ ದಾಸನನ್ನಾಗಿ ಮಾಡಿಕೊಂಡ್ರೆ ಅವಳ ಹೆಂಡತಿ ಮೇಲೆ ಇವನಿಗೇನು ಅಧಿಕಾರ ಅಂತ ಕೇಳ್ತಾನೆ. ತಾನು ತನ್ನನ್ನು ಪಣಕ್ಕಿಟ್ಟು ಸೋತರು ಕೂಡ ನಾನು ಯಾವ ಕಾಲಕ್ಕೂ ಕೂಡ ಇನ್ನೊಬ್ಬರಿಗೆ ದಾಸೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಂದ್ರೆ ನಾನಲ್ಲ, ಯಾವ ಹೆಣ್ಣು ಮಗಳು ಕೂಡ ತನ್ನ ಗಂಡ ದಾಸನಾದರೂ ಕೂಡ ಆ ಯಜಮಾನನಿಗೆ ಇವಳು ದಾಸೆ ಆಗುವುದಿಲ್ಲ. ಸಮಾನ ಧರ್ಮಿಣ್ಯ ಮಾಹುರ್ ಭಾರ್ಯಾಂ ಯಸ್ಮಾತ್ ವಿಪಶ್ಚಿತ ಸಹೈವ ಕರ್ಮ ಕರ್ತವ್ಯಂ ಪತೌ ದಾಸೇಹಿ ಭಾರ್ಯೆಯ. ಗಂಡ ದಾಸನಾಗಿದ್ರೆ ಅವನ ಜೊತೆಗೆ ಸೇರ್ಕೊಂಡು ಬೇಕಾದ್ರೆ ಮಣ್ಣು ಹೊರಲಿ ಕಲ್ಲು ಹೊರಲಿ ಏನಾದ್ರೂ ಮಾಡ್ಲಿ ಗಂಡನ ಜೊತೆಗೆ ಮಾಡ್ಬೇಕು. ಮೃತಕ್ಕಾಗಿ ಮತ್ತು ಒಬ್ಬ ಹೆಣ್ಣು ಮಗಳಿಗೆ ಇನ್ನೊಬ್ಬರಿಗೆ ದಾಸಿತ್ವ ಅನ್ನೋದು ಬರೋದೇ ಇಲ್ಲ. ಒಬ್ಬ ಹೆಣ್ಣು ಮಗಳು ಮತ್ತೊಬ್ಬಳಿಗೆ ಪ್ರತ್ಯೇಕ ದಾಸಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಗಂಡ ದಾಸನಾದ್ರೆ ಗಂಡನ ಜೊತೆಗೆ ಏನ್ ಬೇಕಾದ್ರೂ ಕೆಲಸ ಮಾಡೋಬ್ಬರ ಮನೆಗೆ ಹೋಗಿ ದಾಸಿ ಆಗ್ಲಿಕ್ಕೆ ಎಂದೆಂದೂ ಯಾವ ಶಾಸ್ತ್ರದಲ್ಲೂ ಇಲ್ಲ ಅಂತಾಳೆ. ಹೇಳ್ರಿ, ನಾನು ಯಾವ ರೀತಿ ದುರ್ಯೋಧನನಿಗೆ ದಾಸಿ ಆಗ್ಲಿಕ್ಕೆ ಸಾಧ್ಯ? ಹೇಳಿದ್ರೆ ಭೀಷ್ಮಾದಿಗಳು ಒಬ್ಬರು ಮಾತಾಡೋ ಪರಿಸ್ಥಿತಿಯಲ್ಲಿ ಇದ್ದೇನೆ. ಕಲ್ಯಾವೇಶೇನ ಮೋಹಿತಾಹ, ಕಲ್ಯಾವೇಶಕ್ಕೆ ಒಳಗಾಗಿ ಭೀಷ್ಮಾದಿಗಳು ಹೇಳ್ರಿ ಹೇಳ್ರಿ ಅಂತ ಕೇಳ್ತಾ ಇದ್ದಾಳೆ, ಚುಚ್ಚುತ್ತಾ ಇದ್ದಾಳೆ. ಕೊನೆಗೆ ಭೀಷ್ಮರು ಹೇಳಿದ್ರಂತೆ, ಧರ್ಮರಾಜನ್ನೇ ಕೇಳು, ನಿನ್ನ ಗಂಡನ್ನೇ ಕೇಳು ಅಂದ್ರೆ ಮುಖ ತೆಗಿಸ್ಬಿಟ್ಟು. ಇಂಥ ಮಾತನ್ನು ದ್ರೌಪದಿ ದೇವಿ ಹೇಳಿದ್ದಾಳೆ ಅಂತ ಆಚಾರ್ಯರು ಈ ದ್ರೌಪದಿಯ ಬಾಯಿಂದ ಈ ಮಾತಾಡಿಸುವಾಗ ಯಾವ ಸ್ಥಾನಮಾನ ಇದೆ ನಮ್ಮಲ್ಲಿ ಸ್ತ್ರೀಯರಿಗೆ, ವಿವಾಹ ಅಂದ್ರೆ ಏನು, ಒಂದ್ಸಲ ವಿವಾಹ ಆಗೋದು ಅಂದ್ರೆ ಏನರ್ಥ, ಅದರದ್ದೆಲ್ಲ ಒಂದು ಪರಿಕಲ್ಪನೆ ಕೊಡ್ತಾ ಇದ್ದಾರೆ. ಅದನ್ನ ತಿಳ್ಕೊಳ್ಳದೇನೆ ಯದ್ವಾ ತದ್ವಾ ವರ್ತನೆ ಮಾಡಿಬಿಟ್ರೆ ಅದು ಶಾಸ್ತ್ರಕ್ಕೆ ವಿರುದ್ಧ ಆಗ್ತದೆ. ಅದು ಸ್ತ್ರೀಯರಿಗೆ ಕೊಡ್ತಕ್ಕಂಥ ಮರ್ಯಾದೆ ಅಲ್ಲ ಅದು ಅಂತನ್ನೋ ದೃಷ್ಟಿಯಿಂದ ಆಚಾರ್ಯರು ವಿಶೇಷವಾದ ನಿರೂಪಣೆಯನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಪೃಚ್ಛ ಧರ್ಮಜಮಿತ್ಯುಕ್ತ ತೂಷ್ಣೀಮೇವ ಬಭೂವಿರೇ. ಆಗ ಮಾತ್ರ ವಿದುರ ಅವನು ಹೇಳಿದ್ನು, ಧರ್ಮ ಅಲ್ಲ. ದ್ರೌಪದಿ ಹೇಳಿದ್ದು ನಿಜ. ಯಾವತ್ತೂ ಕೂಡ ವಿವಾಹವಾದ ಒಬ್ಬ ಹೆಣ್ಣು ಮಗಳಿಗೆ ಇನ್ನೊಬ್ಬರಿಗೆ ದಾಸಿಯಾಗುವಂತಹ ಪ್ರಮೇಯ ಬರೋದೇ ಇಲ್ಲ. ಅವಳು ಎಂದಿದ್ರೂ ಕೂಡ ಪತಿವ್ರತ ಅಂದ್ರೆ ಪತಿವ್ರತನೇ ಕೊನೆ ತನಕ, ಗಂಡನ ಜೊತೆಗಿರ್ಬೇಕಷ್ಟೇ ಹೊರತು ಪೃಥಕ್ ದಾಸಿತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಅಧರ್ಮ ಅಧರ್ಮ ಅಂತ ಕೂಗಾಡಿದ ವಿಕರ್ಣನು ಕೂಡ, ವಿಕರ್ಣ ಅಂತ ಕೌರವರ ಕಡೆ ಒಬ್ಬ ಅವನು ಕೂಡ ಹಾಗೆ ಕೂಗಾಡಿದ್ನಂತೆ. ಯಾಕೆ ಅಂದ್ರೆ ಅವನು ದುಷ್ಟನೇ, ಆದ್ರೂ ನಾನೂ ಒಬ್ಬ ಧರ್ಮಿಷ್ಠ ಅಂತ ಅನ್ಸ್ಕೊಳ್ಳೋಣ ಅಂತ ಹಂಗೆ ಕೂಗಾಡಿದ್ನಂತ ಅವನಂತೆ ಹೊರತು ಒಳಗೊಳಗೇನಿದ್ದಿಲ್ಲ. ಈ ರೀತಿ ಹೇಳುವಾಗ
ಆಗ ಭೀಮಸೇನ ದೇವರು ದ್ರೌಪದಿ ದೇವಿ ಇಷ್ಟು ಅಸಹಾಯಕಳಂತೆ ಕೇಳ್ತಾ ಇದ್ದಾಳೆ. ವಿದುರ ಕೂಗಿದ, ಅವನ ಮಾತಿಗೆ ಯಾರೂ ಬೆಲೆ ಕೊಡ್ಲಿಲ್ಲ. ಕೊನೆಗೆರಡು ಕೈ ಎತ್ತಿ ಹೇಳಿದ್ನಂತೆ, ದ್ರೌಪದಿ, ನನಗೆ ಸಾಧ್ಯವಿದ್ದಷ್ಟು ನಾನು ಹೇಳಿದೆ, ಒಬ್ರು ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ, ಒಬ್ರು ಸಪೋರ್ಟ್ ಮಾಡೋರಿಲ್ಲ ನನಗೆ, ನಾನು ಅಸಹಾಯಕ ಅಂತ ಕೂತಾಗ ಭೀಮಸೇನ ದೇವರು ಎದ್ದು ತಮ್ಮ ಮಾತನ್ನ ಆಡ್ತಾ ಇದ್ದಾರೆ. ದೃಷ್ಟ್ವಾ ಭೀಮಃ ಕ್ಲಿಶ್ಯಮಾನಾಂತು ಕೃಷ್ಣಾಂ ಶರ್ಮಾತ್ಯಯಂ ಧರ್ಮರಾಜೇ ಚ ದೃಷ್ಟ್ವಾ ರಾಜಾ ಶಾಸ್ಯೋ ಯುವರಾಜೇನ ಧರ್ಮಾತ್ ಚಲನ್ ಯಸ್ಮಾದ್ ವಾಕ್ಯಮಿದಂ ಬಭಾಷೆ. ದ್ರೌಪದಿ ದೇವಿಯ ಕ್ಲೇಶ ಮತ್ತು ಧರ್ಮರಾಜ ಧರ್ಮ ಮೀರಿ ಜೂಜಾಟಕ್ಕೆ ಬಂದದ್ದು, ಇದೆರಡನ್ನು ನೋಡಿ ಸಹನೆ ಇಲ್ಲದೆ ಭೀಮಸೇನ ದೇವರು ವಿಚಾರ ಮಾಡಿದ್ರಂತೆ, ಈಗ ನಾನು ಮೊದಲು ಮಾಡಬೇಕಾದದ್ದೇ ರಾಜಾಶಾಸ್ಯೋ ಯುವರಾಜೇನ ಧರ್ಮಾಚಲನ್. ದ್ರೌಪದಿ ದೇವಿಗೆ ಈ ಕ್ಲೇಶ ಬರ್ಲಿಕ್ಕೆ ಮೂಲ ಕಾರಣ ಯಾರು? ಧರ್ಮರಾಜ ತಾನು ತನ್ನ ಕೈಯಿಂದ ಕೈಯಾರೆ ಪಣಕ್ಕಿಟ್ಟಿದ್ದಾನೆ ದ್ರೌಪದಿ ದೇವಿಯನ್ನು. ಆದ್ರಿಂದ ಈ ಕ್ಲೇಶ ಬಂತು. ಈಗ ನಾನು ಮೊದಲು ಶಿಕ್ಷಿಸಬೇಕಾದದ್ದು ಧರ್ಮರಾಜನನ್ನ ಅಂತ ಯೋಚನೆ ಮಾಡ್ದ. ದ್ರೌಪದಿ ದೇವಿ ಕ್ಲೇಶ ಆಗಿದೆ ನಿಜ. ದ್ರೌಪದಿ ದೇವಿ ಇಷ್ಟು ಹೇಳ್ರಿ, ಧರ್ಮ ಹೇಳಿ ಇಂಥ ಪರಿಸ್ಥಿತಿಗೆ ಒಳಗಾಗಿದ್ದೇನೆ, ತಲೆ ಮುಡಿ ಕೈ ಹಾಕಿ ಅಳ್ಕೊಂಡು ಬಂದಿದ್ದಾನೆ ದುಶ್ಯಾಸನ ಅಂತಂದಾಗ ಇದಕ್ಕೆ ಕಾರಣ ಯಾರು? ಅವರಿಗೆ ಮೊದಲು ಶಿಕ್ಷೆ ಕೊಡಬೇಕು ಅಂತ ಹೊರಟ ಭೀಮ. ಯುವರಾಜ ತಾನು, ಧರ್ಮರಾಜ ರಾಜ, ಇವನು ಯುವರಾಜ. ಯುವರಾಜರಿಗೂ ಕೂಡ ಒಂದು ಹಕ್ಕಿದೆ ಅಂತ ಶಾಸ್ತ್ರದ ಪ್ರಕಾರ. ರಾಜ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, ನೀನ್ ಇಂಥ ಅಧಿಕಾರ ತಗೋ ಅಂತ ಹೇಳಬೇಕಾಗಿಲ್ಲ. ಯುವರಾಜ ಪದವಿಯಲ್ಲಿ ಕೂಡಿಸಿದ್ರೆ ಸಾಕು, ಅವ್ರಿಗೊಂದು ಅಧಿಕಾರ ಬರ್ತದೆ. ಯಾವ ಅಧಿಕಾರ ಅಂತಂದ್ರೆ, ರಾಜ ಏನಾದ್ರೂ ಧರ್ಮದ ವಿಧಿಯಲ್ಲಿ ತಪ್ಪಿದಾಗ ಅವನನ್ನು ಶಾಸನ ಮಾಡುವ ಅಧಿಕಾರ ಯುವರಾಜನಿಗಿದೆ. ಅವನು ರಾಜ ಆಗಿರಬಹುದು ಧರ್ಮರಾಜ, ನಾನು ಯುವರಾಜನಾಗಿದ್ದೇನೆ, ಅವನನ್ನ ದಂಡಿಸುವಂತ ಅಧಿಕಾರ ನನಗಿದೆ, ಅದನ್ನು ಈಗ ಚಲಾಯಿಸಬೇಕು ಅಂತ ಭೀಮ ಯೋಚನೆ ಮಾಡ್ತಾನೆ. ರಾಜಾ ಶಾಸ್ಯೋ ಯುವರಾಜೇನ ಧರ್ಮಾಚಲನ್ ಯಸ್ಮಾದ್ ವಾಕ್ಯಮಿದಂ ಬಭಾಷೆ. ದ್ರೌಪದಿ ದೇವಿ ಕ್ಲೇಶ ಬೇರೆ ಆಗಿತ್ತು. ಅದಕ್ಕೆ ಹೇಳಿದನಂತೆ, ಇಮಾಂ ನೆಸ್ತವತೋ ದೂತೆ ದಕ್ಷಿಣೀಯೌ ಹಿತೆ ಭುಜೌ. ಸಹದೇವ, ಹೋಗಿ ಬೆಂಕಿ ತಗೊಂಡು ಬಾ ಅಂತಾನೆ ಭೀಮ. ಸಹದೇವ, ಬೆಂಕಿ ತಗೊಂಡು ಬಾ. ಯಾಕೆ ಅಂತಂದ್ರೆ, ಧರ್ಮರಾಜ ಈ ಯುಧಿಷ್ಠಿರ ನಮ್ಮ ಅಣ್ಣ ಅಂತ ಅನಿಸ್ಕೊಂಡವನು ತನ್ನ ಕೈಯಾರೆ ದ್ರೌಪದಿ ದೇವಿಯನ್ನ ಪಣಕ್ಕಿಟ್ಟು ಸೋತಿದ. ತನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ದ್ರೌಪದಿ ದೇವಿಯನ್ನೇ ಪಣಕ್ಕಿಟ್ಟು ಸೋತ ಅಂತಂದ ಮೇಲೆ, ಸೋಲೋಲ್ ಹಾಗಿರ್ಲಿ, ಪಣಕ್ಕಿಟ್ನಲ್ಲ, ಒಂದು ವೇಳೆ ಗೆದ್ದಿದ್ರು ಕೂಡ ಪಣಕ್ಕಿಟ್ಟು ತಪ್ಪಾಗ್ತದೆ ಅಂತ. ಗೆದ್ದಾಗ ಸುಮ್ಮನಿರ್ಬೇಕು ಅಂತಲ್ಲ, ಪಣಕ್ಕಿಟ್ಟಿದ್ದಾನಲ್ಲ ಅದು ತಪ್ಪು. ಪಣಕ್ಕಿಟ್ಟು ಸೋತದ್ರಿಂದ ನಾನು ಹೇಳ್ತಾ ಇಲ್ಲ, ಪಣಕ್ಕಿಟ್ಟಿದ್ದಾನೆ. ಇಮಾಂ ನೆಸ್ತವತೋ ದ್ಯೂತೆ, ಜೂಜಾಟಕ್ಕೆ ಬಂದಿದ್ದಾನೆ, ಅದರಲ್ಲಿ ದ್ರೌಪದಿ ದೇವಿಯನ್ನ ಪಣಕ್ಕಿಟ್ಟಿದ್ದಾನೆ. ಆದ್ರಿಂದ ಅವನ ಎರಡು ಕೈಯನ್ನು ಸುಟ್ಟಾಕ್ತೀನಿ ಈ ಕ್ಷಣದಲ್ಲಿ, ಬೆಂಕಿ ತಗೊಂಡು ಬಾ ಅಂತಾನೆ ಭೀಮ. ಸಹದೇವನಿಗೆ ಹೇಳಿದಾಗ ಅರ್ಜುನ ಗಾಬರಿ ಆಗಿಬಿಟ್ಟ. ಎಲ್ಲಿ ಭೀಮ ಏನ್ ಮಾಡಿಬಿಡ್ತಾನೋ ಏನೋ, ಧರ್ಮರಾಜನ ಕೈ ಸುಟ್ಟು ಬಿಡ್ತಾನೋ ಏನೋ ಅಂತ ಹೇಳಿ, ನೈವಮಿತ್ಯರ್ಜುನೋ ವಾದೀತ್, ಅರ್ಜುನ ತಡಿತಾನಂತೆ. ಭೀಮ, ಎಲ್ಲಿದ್ದೀನಿ ನೀನು, ಏನ್ ಮಾತಾಡ್ತಾ ಇದ್ದ? ಅಣ್ಣ ಅಲ್ವೇ, ನಮ್ಮ ಹಿರಿಯ ಅಣ್ಣ, ಕೈ ಸುಟ್ಟು ಬಿಟ್ಟಿಗಿ ನಮಗೆ ಮರ್ಯಾದೆ ಇಲ್ಲ ಅಂತ ಆಗ್ತದೆ, ನಾವು ಹಾಗೆ ಮಾಡಬಾರ್ದು ಅಂತ ಕೂಡಿಸ್ತಾನೆ. ಆಗ ಭೀಮ ಹೇಳಿದ, ನಾನ್ ಕೈ ಸುಡೋದಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ ಅಂತಾನೆ. ಬರೇ ಹೇಳಿದೆ ನಾನು, ಬರೇ ಬೂಟಾಟಿಕೆ ಬಾಯಿ ಮಾತೆ ನಿಂದು ಅಂತ ಕೇಳಿದ್ರೆ, ಹಾಗಲ್ಲ, ಬೇರೆಯವ್ರ ಹತ್ರ ಈ ರೀತಿ ಹೇಳುವವನಲ್ಲ, ಧರ್ಮ ಸೂಕ್ಷ್ಮ ನನಗೆ ಗೊತ್ತಿದೆ ಅಂತಾನೆ. ಏನು ಅಂದ್ರೆ, ಉತ್ತಮೇ ವಚಸಾ ಶಿಕ್ಷಾ, ಮಧ್ಯಮೇ ಅರ್ಥಾಪಹಾರಣಂ, ಅಧಮೇ ದೇಹದಂಡಶ್ಚ. ಇದು ಶಾಸ್ತ್ರ ಹೀಗೆ ಹೇಳ್ತದೆ. ಉತ್ತಮೇ ವಚಸಾ ಶಿಕ್ಷಾ, ದೊಡ್ಡವರೇನಾದ್ರೂ ತಪ್ಪು ಮಾಡಿದಾಗ ಬಾಯಿ ಮಾತಾಡಿನಿಂದ ಅವರಿಗೆ ಬೇಕಾದಷ್ಟು ಶಿಕ್ಷೆ ಕೊಡಬಹುದಂತ. ದೇಹದಿಂದ ದೈಹಿಕವಾಗಿ ಯಾವ ದಂಡನೆಯನ್ನು ಮಾಡೋ ಹಾಗಿಲ್ಲ ಸಣ್ಣವರು. ಯುವರಾಜ ರಾಜ ತಪ್ಪಿದಾಗ ಬಾಯಿ ಮಾತಿನಿಂದ ಅವನಿಗೇನಾದ್ರೂ ಅನುಭವ. ನಾನು ಯುವರಾಜನಾಗಿದ್ದೇನೆ, ರಾಜನಾದ ಧರ್ಮರಾಜ ಯುಧಿಷ್ಠಿರ ದಾರಿ ತಪ್ಪಿದ್ದಾನೆ, ಆದ್ರಿಂದ ನಿನ್ನ ಕೈ ಸುಟ್ಟು ಬಿಡಬೇಕು ಅಂತಾದ್ರು ಅಂದ್ರೆ ಅದೇ ಶಿಕ್ಷೆ. ಸುಡಬಾರ್ದು, ದೈಹಿಕವಾಗಿ ಶಿಕ್ಷೆ ಕೊಡಬಾರ್ದು. ಉತ್ತಮೇ ವಚಸಾ ಶಿಕ್ಷಾ, ದೊಡ್ಡವರಿಗೆ ಬಾಯಿ ಮಾತಿನಿಂದ ಶಿಕ್ಷೆ ಕೊಡಬೇಕು. ಆದ್ರಿಂದ ನಾನು ಈ ರೀತಿ ಬೈತಾ ಇದ್ದೀನಿ ಅವನನ್ನ. ಮಧ್ಯಮೇ ಅರ್ಥಾಪಹಾರಣಂ, ಮಧ್ಯಮದವರಾಗಿದ್ರೆ ಅವರ ಸಂಪತ್ತನ್ನು ಕಸ್ಕೊಳ್ಬೇಕಂತೆ, ಅದೇ ಅವರಿಗೆ ಶಿಕ್ಷೆ. ಅಧಮೇ ದೇಹದಂಡಶ್ಚ, ತಮಗಿಂತ ಕೆಳಗಿನವರಾಗಿದ್ರೆ ಆವಾಗ ಅವರಿಗೆ ದೈಹಿಕವಾಗಿ ದಂಡನೆ ಮಾಡಬೇಕು ಅಂತ. ಇದು ಧರ್ಮ ಸೂಕ್ಷ್ಮ ಭೀಮ ಹೇಳ್ತಕ್ಕಂಥ ಶಾಸ್ತ್ರ ಇದು. ಆದ್ರಿಂದ ತಸ್ಮಾತ್ ವಾಚ್ಯೋ ಯುಧಿಷ್ಠಿರ, ಆದ್ರಿಂದ ನಾನು ಬಾಯಿ ಮಾತಿನಿಂದ ಅವನಿಗೆ ಬೈತಾ ಇದ್ದೇನೆ ಹೊರತು ನಾನೇನು ಅವನ ಕೈ ಸುಡೋದಿಲ್ಲ. ಇಷ್ಟಾದ್ರೂ ಮಾಡಬೇಕು, ಅದೇ ಶಿಕ್ಷೆ ಕೊಡಬೇಕು. ಅಧರ್ಮ ನಡೆದಾಗ ಶಿಕ್ಷೆ ಕೊಡಬೇಕಾದದ್ದು ನನ್ನ ಧರ್ಮ. ನ ಮಯಾ ಕೃತಂ, ನಾನೇನು ಸುಟ್ಟಿಲ್ಲ, ಸುಡೋದೂ ಇಲ್ಲ. ಇಷ್ಟು ಹೇಳ್ತಾನೆ. ಆದ್ರೆ ಒಂದು ಎಲ್ರಿಗೂ ಬರ್ತಕ್ಕಂಥ ಪ್ರಶ್ನೆ,
ವಾದಿರಾಜ ಸ್ವಾಮಿಗಳು ಆ ಪ್ರಶ್ನೆ ಹಾಕೊಂಡಿದ್ದ. ಇಷ್ಟೆಲ್ಲ ಕ್ಲೇಶ ಪಡ್ತಾ ಇದ್ದಾಗ ತಲೆಮುಡಿ ಕೈ ಹಾಕಿ ಕರೆಗೆ ಎಳ್ಕೊಂಡು ಬಂದಾಗ ಆವಾಗ ಭೀಮ ಯಾಕೆ ಸುಮ್ಮನಿದ್ದ ಅಂತ ಒಂದು ಪ್ರಶ್ನೆ ಬರ್ತದೆ. ವಿದುರ ಪ್ರತಿಭಟನೆ ಮಾಡಿದ. ಭೀಮಸೇನ ಇಷ್ಟು ಹೇಳಿದ, ಅಧರ್ಮ ಆದ್ರಿಂದ ಧರ್ಮರಾಜನ ಕೈ ಸುಡಬೇಕು ಅಂತ ಶಿಕ್ಷೆಯನ್ನು ಕೊಟ್ಟ. ಆದ್ರೆ ದ್ರೌಪದಿ ಇಷ್ಟು ಹೇಳ್ರಿ ಅಂತ ಭೀಷ್ಮಾದಿಗಳನ್ನು ಕೇಳ್ತಾ ಇದ್ದಾಗ ಆಗಿಂದಾಗಿ ಹೋಗಿ ಆ ದುಶ್ಯಾಸನನ ಕೈ ಕತ್ತರಿಸಿ ಹಾಕ್ಬೇಕಾಗಿತ್ತು. ಧರ್ಮರಾಜನ ಕೈ ಸುಡ್ತೀನಿ ಅಂತ ಅನ್ನೋದೇನೋ ಸರಿಯಾದ್ದೆ, ಆದ್ರೆ ದುಶ್ಯಾಸನನ ಕೈ ಕಡ್ದು ಹಾಕಬೇಕಾಗಿತ್ತು. ಅಧಮೇ ದೇಹದಂಡನಂತಿರುವಾಗ ಯಾಕೆ ದುಶ್ಯಾಸನನ ಕೈ ಕತ್ತರಿಸಲಿಲ್ಲ ಭೀಮ? ಉತ್ತಮನಾದ ಧರ್ಮರಾಜನಿಗೆ ಈ ಮಾತಿನಿಂದ ಶಿಕ್ಷೆ ಕೊಟ್ಟವನು ದೈಹಿಕವಾಗಿ ದುಶ್ಯಾಸನನ್ ಯಾಕೆ ದಂಡಿಸಲಿಲ್ಲ ಅನ್ನುವಂತಹ ಪ್ರಶ್ನೆ ಬರ್ತದೆ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಇಡೀ ಭೀಮಸೇನ ದೇವರ ಚರಿತ್ರೆಯಲ್ಲಿ, ಅವರ ಕಥೆಯಲ್ಲಿ ಇದೊಂದು ಆಶ್ಚರ್ಯಕರವಾದ ಸಂಗತಿ ಅಂತ ಯಾರಿಗಾದ್ರೂ ಅನಿಸ್ತದೆ. ಇದಂತೂ ಮಹದಾಶ್ಚರ್ಯಂ ಸಭಾ ಮಧ್ಯೆ ವೃಕೋದರ. ಅಷ್ಟು ದೊಡ್ಡ ಸಭೆ ಮಧ್ಯದಲ್ಲಿ ವೃಕೋದರ ಭೀಮಸೇನ ದೇವರು ಸ್ವಭಾರ್ಯಾಯೈ ದೃಶ್ಯತೋಪಿ, ತನ್ನ ಹೆಂಡತಿಯೇ ಆಗಿರತಕ್ಕಂಥ ಪ್ರೀತಿ ಪಾತ್ರಳಾದ ಹೆಂಡತಿಯಾದ ದ್ರೌಪದಿ ದೇವಿಗೆ ಇಂಥ ದ್ರೋಹ ಮಾಡ್ತಾ ಇದ್ರೆ ಸೇಹೇ ಸ್ನೇಹೇನ ಕೇಶವೇ, ಏನೂ ಮಾಡ್ಲಿಲ್ಲ, ದುಶ್ಯಾಸನನ ಕೈ ಕತ್ತರಿಸಿ ಹಾಕಲಿಲ್ಲ ಅಂತಂದ್ರೆ ಬಹಳ ಆಶ್ಚರ್ಯದ ಸಂಗತಿ ಅಂತ ಯಾರಿಗಾದ್ರೂ ಅನಿಸ್ಬಹುದು. ಹೆಂಡತಿ ಮೇಲೆ ಪ್ರೀತಿ ಇದೆ, ಕೈಯಲ್ಲಿ ಬಲ ಇದೆ, ಹೃದಯದಲ್ಲಿ ಧೈರ್ಯ ಇದೆ, ಇಷ್ಟೆಲ್ಲ ಇದ್ದಾಗಲೂ ಕೂಡ ಯಾಕೆ ಸುಮ್ಮನೆ ಕೂತ ಭೀಮ ಅಂತಂದ್ರೆ ಸೇಹೇ ಸ್ನೇಹೇನ ಕೇಶವೇ, ತನ್ನ ಹೆಂಡತಿಗೆ ಈ ರೀತಿ ಮಾಡ್ತಾ ಇದ್ದಾರೆ, ಶಿಕ್ಷೆ ಕೊಡಬೇಕು ಅನ್ನೋದು ಮುಖ್ಯ ಆಗ್ಲಿಲ್ಲ ಭೀಮನಿಗೆ. ಕೃಷ್ಣನ ಸಂಕಲ್ಪ ಏನಿದೆ ಅಂತ ಯೋಚನೆ ಮಾಡಿದನು. ಕೃಷ್ಣನ ಸಂಕಲ್ಪಕ್ಕೆ ನಾನು ಬೆಲೆ ಕೊಡಬೇಕು. ತನ್ನ ಹೆಂಡತಿ 2ನೇ ಸ್ಥಾನ, ಭೀಮನಿಗೆ 1ನೇ ಸ್ಥಾನ ಕೃಷ್ಣ, 2ನೇ ಸ್ಥಾನ ದ್ರೌಪದಿ. ಆಮೇಲೆ ದ್ರೌಪದಿ ವಿಚಾರ, ಆಮೇಲೆ ಮೊದಲು ಕೃಷ್ಣ ಸಂಕಲ್ಪ ಏನಿದೆ ಅಂತ ವಿಚಾರ ಮಾಡಿದನಂತೆ ಭೀಮ. ಕೃಷ್ಣನ ಸಂಕಲ್ಪ ಇತ್ತು, ಈಗ ಭೀಮ ಸಹನೆ ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಿ, ಮುಂದೆ ಕುರುಕ್ಷೇತ್ರದಲ್ಲಿ ಇದಕ್ಕೆಲ್ಲ ಶಿಕ್ಷೆ ಆಮೇಲೆ ಕೊಡ್ಲಿ ಅಂತಿತ್ತಂತೆ. ಅದನ್ನಿಟ್ಟುಕೊಂಡು ಕೃಷ್ಣನ ಸಂಕಲ್ಪ ಇಲ್ಲ ಅಂತ ಸುಮ್ಮನೆ ಕೂತ ಹೊರತು ದ್ರೌಪದಿ ದೇವಿ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಅವನಿಗೆ ಧರ್ಮದ ಪ್ರಜ್ಞೆ ಇದ್ದಿಲ್ಲ ಅಂತಲ್ಲ, ಧೈರ್ಯ ಇದ್ದಿಲ್ಲ ಅಂತಲ್ಲ, ಎಲ್ಲವೂ ಇತ್ತು. ಕೃಷ್ಣನ ಮತ ಮುಖ್ಯ, ಕೃಷ್ಣನ ಸಂಕಲ್ಪ ಮುಖ್ಯ. ಅದು ಇದ್ದಿಲ್ಲ, ಅದನ್ನು ತಿಳ್ಕೊಳ್ಳುವ ಶಕ್ತಿ ಭೀಮಸೇನ ದೇವರಿಗಿದೆ. ನಾನು ಯಾವ್ಯಾವ ಕ್ಷಣದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಕೃಷ್ಣ ಏನು ಸಂಕಲ್ಪ ಮಾಡಿದ್ದಾನೆ ಅನ್ನೋದನ್ನು ತಿಳ್ಕೊಂಡು ಆ ರೀತಿ ಕೆಲಸ ಮಾಡ್ತಾರಂತ ಭೀಮಸೇನ ದೇವರು. ಅದೇ ಧರ್ಮರಾಜನ ಕೈ ಸುಟ್ಟಾಕ್ಲಿ, ಇವನು ಸುಟ್ಟಾಕ್ತೀನಿ ಅಂತ ಅನ್ಲಿ ಅಂತ ಕೃಷ್ಣನ ಸಂಕಲ್ಪ ಇತ್ತು. ಅದನ್ನು ತಿಳ್ಕೊಂಡು ಅಂದ ದುಶ್ಯಾಸನನಿಗೆ, ಈಗ ಸುಮ್ಮನೆ ಇರ್ಲಿ, ಸಹನೆ ಮಾಡ್ಕೊಂಡಿರ್ಲಿ ಅಂತಿತ್ತು. ಸೇಹೇ ಸ್ನೇಹೇನ ಕೇಶವೇ, ಇದು ವಾದಿರಾಜ ಸ್ವಾಮಿಗಳು ಹೇಳ್ತಕ್ಕಂಥ. ಆಮೇಲೆ ಅಥ ಕರ್ಣೋ ಬ್ರವೀತ್ ಕೃಷ್ಣಾಂ ಅಪತಿರ್ಹ್ಯ ಶಿಶೋಭನೆ ಧೃತರಾಷ್ಟ್ರ ಗೃಹಂ ಯಾಹಿ ತಥ ದುರ್ಯೋಧನೋ ವದತ್. ಆಮೇಲೆ ಕರ್ಣ ಎಷ್ಟು ವಿಚಿತ್ರವಾಗಿ ವರ್ತಿಸ್ತಾನೆ ಅಂತಂದ್ರೆ, ಕರ್ಣ ಹೇಳಿದನಂತೆ ದ್ರೌಪದಿ ದೇವಿಗೆ, ಶೋಭನೆ ಸುಂದರಿ ಅಂತ ಸಂಬೋಧನೆ ಮಾಡ್ತಾನೆ. ಸುಂದರಿ, ಇನ್ನು ನಿನಗೆ ಯಾರು ಗಂಡಂದ್ರಿಲ್ಲ ನಿನ್ನ ಪಾಲಿಗೆ ಅಂದ. ನಿನ್ನ ಪಾಲಿಗೆ ಯಾರೂ ಗಂಡಂದ್ರಿಲ್ಲ, ಆದ್ರಿಂದ ನೀನಿನ್ನು ದುರ್ಯೋಧನನ ಮನೆಗೆ ಹೋಗಿ ಸೇರಬಹುದು ಅಂತ. ದುರ್ಯೋಧನನ ಮನೆಗೆ ಪ್ರವೇಶ ಮಾಡು ಅಂತಂದಾಗ ದುರ್ಯೋಧನ ಹೇಳ್ತಾನಂತೆ, ಆ ದ್ರೌಪದಿಯ ಪರಿಸ್ಥಿತಿ ನೋಡಿ ಹೇಳ್ದ, ಅಷ್ಟೊತ್ತಿಗೆ ಭೀಮ ಅಂದಿದ್ನಲ್ಲ, ಇವನ್ ಕೈ ಸುಟ್ಟು ಹಾಕಿ ಬಿಡಬೇಕು ಅಂತ ಅಂದಿದ್ದ. ಅರ್ಜುನ ಬೇಡ ಸುಮ್ನಿರು ಅಂತ ಅಂದಿದ್ದ. ಇದೆಲ್ಲ ಕೇಳಿಸ್ಕೊಂಡು ಇದನ್ನ ಉಪಯೋಗ ಪಡಿಸ್ಕೊಳ್ಬೇಕು ಅಂತ ದುರ್ಯೋಧನ ಹೇಳ್ತಾನೆ, ಬೇಕಾಗಿಲ್ಲ, ನನ್ನ ಮನೆಗೇನೋ ಬರೋದು ಬೇಕಾಗಿಲ್ಲ ದ್ರೌಪದಿ ದೇವಿ, ಅವಳನ್ನು ಬೇಕಾದ್ರೆ ಬಿಟ್ಬಿಡ್ತೀನಿ ನಾನೀಗ. ಆದ್ರೆ ಅವರೆಲ್ಲರೂ ಕೂಡ ಪಾಂಡವರು, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲ ಒಟ್ಟಾಗಿ ಹೇಳಬೇಕು, ನಮಗೂ ಯುಧಿಷ್ಠಿರನಿಗೂ ಸಂಬಂಧ ಇಲ್ಲ, ಅವನ್ ನಮ್ಮ ಅಣ್ಣ ಅಲ್ಲ, ಅವನನ್ನ ಹಿರಿಯ ಅಂತ ನಾವು ಒಪ್ಪೋದಿಲ್ಲ, ಆದ್ರಿಂದ ಅವನು ನಮ್ಮನ್ನು ಪಣಕ್ಕಿಟ್ಟದ್ದೇ ತಪ್ಪು ಅಂತ ಎಲ್ಲರೂ ಸೇರಿ ಏಕಕಂಠದಿಂದ ಹೇಳಿ ನಾನ್ ದ್ರೌಪದಿಯನ್ನು ಬಿಟ್ಬಿಡ್ತೀನಿ. ಯುಧಿಷ್ಠಿರೋ ದುಃಖ ಹೇತುಸ್ತವೈಕೋ ಯದ್ದೇನ ಮನ್ನೆ ನ ಗುರುರ್ನ ಯೇಷಃ, ಇವು ನಮಗೆ ಹಿರಿಯ ಅಲ್ಲ ಅಂತ ಹೇಳಿದ್ರೆ ಸಾಕು. ಉಳಿದವ್ರು ಬೇಕಾದ್ರೆ ಬಿಡ್ಲಿ, ಭೀಮಾರ್ಜುನರು ಹೇಳಿದ್ರೆ ಸಾಕು. ಈ ಯುಧಿಷ್ಠಿರನಿಗೂ ನಮಗೂ ಸಂಬಂಧ ಇಲ್ಲ, ಇವನನ್ನ ಅಣ್ಣ ಅಂತ ನಾವು ಇವತ್ತಿನಿಂದ ಗೌರವಿಸೋದಿಲ್ಲ ಅಂತ ಹೇಳಿಬಿಡ್ಲಿ, ನಾನ್ ದ್ರೌಪದಿನ ಬಿಟ್ಬಿಡ್ತೀನಿ ಅಂತ. ಅಥವಾ ಅರ್ಜುನ ಹೇಳಿದ್ರು ಪರವಾಗಿಲ್ಲ, ಭೀಮ ಒಬ್ಬ ಹೇಳಿದ್ರು ಸಾಕು, ಇಷ್ಟು ಹೇಳಿದ್ರೆ ಸಾಕು, ದ್ರೌಪದಿನ ಬಿಡ್ತೀನಿ. ಎಂಥ ನೀತಿ ಉಪಯೋಗಿಸ್ತಿದ್ದಾನೆ ಅಂತಂದ್ರೆ, ಇನ್ನೊಬ್ಬರಲ್ಲಿ ಅವರವರಲ್ಲಿ ಪರಸ್ಪರ ಏನೋ ಭಿನ್ನಾಭಿಪ್ರಾಯ ಇದೆ ಅಂತ ಗೊತ್ತಾದ್ರೆ ಸಾಕು, ಅದನ್ನಿಟ್ಟುಕೊಂಡು ಅವರಲ್ಲಿ ಒಡಕುಂಟು ಮಾಡಬೇಕು ಅಂತ. ಪಂಚ ಪಾಂಡವರು ಇರೋದೇ 5 ಮಂದಿ, ಅವರಲ್ಲಿ ಪರಸ್ಪರ ಒಡಕುಂಟು ಮಾಡಬೇಕು. ಈ ಒಡೆದು ಆಳೋದು ಅಂತಿತ್ತಲ್ಲ, ಹಂಗೆ ಒಡೆದು ಬಿಡಬೇಕು ಅವರನ್ನ. ಪರಸ್ಪರ 5 ಜನರಲ್ಲಿ ಭಿನ್ನಾಭಿಪ್ರಾಯ ಬರಬೇಕು. ಈ ದೃಷ್ಟಿ ಇಟ್ಟುಕೊಂಡು ಧರ್ಮರಾಜನನ್ನು ಹೊರಗೆ ಹಾಕಿಸಿ ಬಿಡಬೇಕು, ಆ ಗುಂಪಿನಲ್ಲಿ ಅವನು ಸೇರದೆ ಇದ್ದ ಹಾಗೆ ಮಾಡಬೇಕು, ಅಣ್ಣ ತಮ್ಮಂದ್ರಲ್ಲಿ ಒಡಕು ಮಾಡಬೇಕು ಅಂತ ಈ ರೀತಿ ಹೇಳ್ತಾನೆ. ಆದರೆ ಇಲ್ಲಿ ಭೀಮ ತೋರಿದಂಥ ಇದು ಮಾತ್ರ ಬಹಳ ಚೆನ್ನಾಗಿ,
ಇಂಥ ಮಾತಂದಾಗಿ ಇವನಿಗೆ ಹಾಗಿದ್ದರೂ ಸಿಟ್ಟು ಬಂದಿತ್ತು ಧರ್ಮರಾಜನ ಮೇಲೆ ಸಿಟ್ಟು ಬಂದಿತ್ತು. ಕೈ ಸುಡ್ತೀನಿ ಅಂತ ಅಂದವನು ಇಷ್ಟು ಮಾಡೇ ಬಿಡ್ತಾನೆ, ನಮಗೆ ಅವನ ಸಂಬಂಧ ಇಲ್ಲ, ಅವನು ಹಿರಿಯ ಅಲ್ಲ ಅಂತಾನೆ ಅಂತ ದುರ್ಯೋಧನ ನಿರೀಕ್ಷೆ ಮಾಡಿದೆ. ಯಾಕೆಂದ್ರೆ ದ್ರೌಪದಿಗೆ ಬಿಡುಗಡೆ ಅಂತೂ ಆಗಬೇಕಾಗಿದ್ದಿಲ್ಲ, ಅವಳು ದಾಸಿಯ ಸ್ಥಾನದಲ್ಲಿ ನಿಂತು ಬಿಟ್ಟಿದ್ದಾಳೆ, ಬಿಡುಗಡೆ ಆಗಬೇಕು. ಆದ್ರಿಂದ ಭೀಮ ಅಂತಾನೆ ಅಂತಿತ್ತು. ಯಾರಾದ್ರೂ ಇನ್ನೊಬ್ಬರಾಗಿದ್ರು ಅಂದ್ಬಿಡ್ತಿದ್ರು, ಅಂತೀವಿ ಅದಕ್ಕೇನಂತೆ ನಮ್ಮನ್ನು ಪಣಕ್ಕಿಟ್ಟಿದ್ದಾನೆ ಅಂತಂದ್ಮೇಲೆ ಇವನ್ಯಾವ ಅಣ್ಣ ಅಂತ ಅಂದ್ಬಿಡ್ತಿದ್ರು. ಆದ್ರೆ ಭೀಮನ ವರ್ತನೆ ಇಲ್ಲಿ ನೋಡ್ಬೇಕು. ಇತ್ಯುಕ್ತವೂಚೇ ಪವಮಾನಸೂನು ಪೂಜ್ಯೋಸ್ಮಾಕಂ ಧರ್ಮಜ ಸಂಶಯೋ ನಾ. ನೀನೇನು ಅನುಮಾನ ಪಡಬೇಡ, ಏನು ಬೇಕಾದ್ರೂ ಮಾಡ್ಲಿ ಧರ್ಮರಾಜ, ನಮಗ ಅಣ್ಣ ಅಣ್ಣನೇ, ಎಂದೆಂದಿಗೂ ಅವನ ಅಣ್ಣ, ನಮಗೆ ಅವನು ಪೂಜ್ಯನೇ. ಅಷ್ಟೇ ಇಲ್ಲ, ನಿಮಗೆಲ್ಲ ನಾನು ಅಣ್ಣ, ನನ್ನನ್ನ ಗೌರವ ಸ್ಥಾನದಲ್ಲಿ ನೀವು ನೋಡ್ಬೇಕು. ಅವನ ಅಣ್ಣ ಅಂತ ನಾನು ಒಪ್ಕೊಳ್ತೀನಿ, ಪೂಜ್ಯ ಅಂತ ನಾನು ಒಪ್ಕೊಳ್ತೀನಿ. ಈಗ ನೀವೆಲ್ಲರೂ ಕೂಡ ನನ್ನನ್ನ ಪೂಜ್ಯ ಅಂತ ನೀವು ಒಪ್ಕೊಳ್ಬೇಕು. ಒಪ್ಕೊಳ್ಳಿಲ್ಲ ಅಂದ್ರೆ ಬರ್ರಿ ಯುದ್ಧಕ್ಕೆ ಅಂತ ಅಷ್ಟು ಅದನ್ನೇ ಅವರಿಗೆ ತಿರುಗಿಸಿಬಿಟ್ಟ. ಗುರುಶ್ಚಾಹಂ ಓ ಅಖಿಲಾನಾಂ ಯತೋಹಿ ಬಲಜ್ಯೇಷ್ಠಂ ಕ್ಷತ್ರಮಾಹುರ್ ಮಹಾಂತಹ. ನನ್ನ ಬಲ ತೋರಿಸ್ತೀನಿ, ನಾನ್ ನಿಮ್ಗೆಲ್ರಿಗೂ ಕೂಡ ಜ್ಯೇಷ್ಠ ಅಂತ ತೋರಿಸ್ತೀನಿ. ಬನ್ನಿ, ನಿಮ್ಗೇನಾದ್ರೂ ಸಂದೇಹ ಇದ್ರೆ ಹೇಳ್ರಿ, ಎಲ್ರು ಹೇಳ್ರಿ, ಬನ್ನಿ ಯುದ್ಧಕ್ಕೆ ಅಂತ ಎಲ್ರನ್ನೂ ಎಬ್ಬಿಸಿ ಬಿಡ್ತಾ ಇದ್ದಾನೆ. ಮೃದ್ನಾಮಿವ ಪಾದತಲೇನ ಸರ್ವಾನ್ ಸಹಾನುಬಂಧಾನ್ ಯಶ್ಚ ಮಾಂ ಯೋದ್ಧು ಕಾಮಃ. ಇಡೀ ಸಭೆಯಲ್ಲಿ ಕರೆದ, ಯಾರು ಬರ್ತೀರಿ ಬನ್ನಿ, ಎಲ್ರನ್ನೂ ಪಾದದ ಅಡಿಯಲ್ಲಿ ಹಾಕಿ ತುಳಿದು ಪುಡಿ ಮಾಡಿಬಿಡ್ತೀನಿ ಅಂತಾನೆ. ಬನ್ನಿ ಯಾರಾದ್ರೂ ಬಂದ್ರೆ ಅಂತಂದಾಗ ಎಲ್ಲರೂ ಮುಖ ತಗ್ಗಿಸ್ಬಿಡ್ತಾ ಇದ್ದಾರೆ. ನಮ್ಮನ್ನೇ ಇಲ್ಲಿ ಕರಿತಾನೋ ಅಂತ ನೋಡಿಬಿಟ್ರೆ ನಮ್ಮನ್ನ ಕರಿತಾನೆ ಅಂತ ಹೆದರಿಕೆಯಿಂದ ಎಲ್ಲರೂ ಮುಖ ತಗ್ಗಿಸ್ತಾ ಇದ್ದಾರೆ. ಇತಿ ಬ್ರುವನ್ ಸಮುತ್ಥಿತೋ ನಧನ್ ಬೃಕೋದರೋ ಯದಾ ವಿಘೂರ್ಣಿತಾ ಸಭಾ ಕಿಲ ಭಯಾನ್ನ ಚಾಹ ಕಿಂಚನ. ಇಷ್ಟು ಹೇಳಿ ನಮ್ಮಲ್ಲಿ ಒಡಕು ಮಾಡ್ಲಿಕ್ಕೆ ನೋಡ್ತಿದ್ಯಾ, ಬನ್ರಿ ಯುದ್ಧಕ್ಕೆ ಅಂತ ಎದ್ದು ಬಿಟ್ನಂತೆ. ಎದ್ದು ಕುಣಿತಾ ಇದ್ದಾನಂತೆ, ಗರ್ಜನೆ ಮಾಡ್ತಿದ್ದಾನೆ, ಯಾರು ಬರ್ತೀರಿ ಬನ್ನಿ ಯುದ್ಧಕ್ಕೆ ಅಂತ. ಆ ಕೋಪಾವೇಶವನ್ನೆಲ್ಲ ಹೀಗೆ ತಿರುಗಿಸಿದ. ಯಾರು ಬರ್ತೀರಿ ಅಂತಂದಾಗ ಇಡೀ ಸಭೆ ನಡಿಗೆ ಹೋಯ್ತಂತೆ, ಗಡಗಡ ನಡುಗ್ತಾ ಇದೆ. ಒಬ್ಬರು ಒಂದು ಮಾತಾಡುವ ಸ್ಥಿತಿಯಲ್ಲಿರ್ಲಿಲ್ಲ. ಆಗ ಭೀಷ್ಮ, ದ್ರೋಣ, ವಿದುರಾದಿಗಳೆಲ್ಲ ಭೀಮ ಸ್ವಲ್ಪ ತಾಳ್ಕು, ಕ್ಷಮಾ ಮಾಡು, ತಾಳ್ಕು ಅಂತ ಹೇಳಿ ಅವನನ್ನ ಕೈ ಹಿಡಿದು ಕೆಳಗಡೆ ಎಳೆದು ಕೂಡಿಸಿದ್ರಂತೆ. ನೀ ಹೇಳಿದ್ದು ನಿಜ, ಎಲ್ರಿಗೂ ನೀನ್ ಪೂಜ್ಯ, ನೀನ್ ಹೇಳಿದ್ರಲ್ಲಿ ಯಾವುದಕ್ಕೂ ಅನುಮಾನ ಇಲ್ಲ, ಎಲ್ರಿಗೂ ನೀನು ಪೂಜ್ಯ, ನೀನೇ ಹಿರಿಯ, ನೀನು ಬಲಜ್ಯೇಷ್ಠ, ನಾವೆಲ್ಲ ಹೇಳ್ತಾ ಇದ್ದೀವಿ, ಕೂಡು ಅಂತ ಕೂಡಿಸಿದ್ರು. ಅಲ್ಲಿ ತನಕ ದುರ್ಯೋಧನ ಖಾಬರಿ ಆಗಿಬಿಟ್ಟಿದ್ದ. ಇವರೆಲ್ಲ ಕೂಡಿಸಿದ ಮೇಲೆ ಮತ್ತೆ ಸ್ವಲ್ಪ ಚಿಗುರಿಕೊಂಡ. ಅವನಿಗೆ ಮತ್ತೆ ಮನಸ್ಸಿಗೆ ಶಾಂತಿ ಆಯ್ತಂತೆ. ನಿವಾರಿತೋ ಧರ್ಮಜೇನ ಗುರುಭಿಶ್ಚಾಪರೈಸ್ತದ ಮಾನನಾರ್ಥಂ ಗುರುಣಾಂತು ನ ಭೀಮಸ್ತಾಂಜಘಾನಃ. ಇಲ್ಲದೆ ಇದ್ರೆ ಆ ಕ್ಷಣದಲ್ಲಿ ಕೊಂದು ಬಿಡಲಿಕ್ಕೆ ಹೊರಟಿದ್ನಂತೆ. ಕೊಂದೇ ಬಿಡ್ತೀನಿ ಅಂತ ಹೊರಟವನು ಆ ಧರ್ಮರಾಜ ಭೀಷ್ಮ ದ್ರೋಣಾದಿಗಳು ತಡೆದ ಮೇಲೆ ಅವರ ಮಾತಿಗೆ ಬೆಲೆ ಕೊಡಬೇಕು ಅಂತ ಹೇಳಿ ಯಾರನ್ನೂ ಕೂಡ ಕೊಲ್ಲದೆ ಕೃಷ್ಣನ್ ಸಂಕಲ್ಪನೂ ಕೂಡ ತಿಳ್ಕೊಂಡು ಸುಮ್ಮನೆ ಕೂತ್ಕೊಂಡ. ನಚಾತ್ಯವರ್ತತ ಜ್ಯೇಷ್ಠಂ ಧರ್ಮಾತ್ಮಾನಂ ಯುಧಿಷ್ಠಿರಂ. ಎಷ್ಟೇ ಅನ್ಯಾಯ ಮಾಡ್ಲಿ, ತಪ್ಪು ಮಾಡ್ಲಿ, ಇವನು ಅಣ್ಣನೇ. ನಾನು ಯಾವ ರೀತಿ ಮಾತಿನಿಂದ ಶಿಕ್ಷೆ ಕೊಡಬೇಕೋ ಅವನಿಗೆ ಕೊಡ್ತೀನಿ, ಆದ್ರೆ ಅಣ್ಣ ಅಲ್ಲ ಅಂತ ಮಾತ್ರ ನಾನು ಹೇಳ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ಅಂತ ಭ್ರಾತೃ ಪ್ರೇಮ ತೋರಿಸಿದ, ತನ್ನ ಸಂಯಮವನ್ನ ತೋರಿಸಿದ್ದಾನೆ. ಇದರಿಂದ ಇನ್ನೊಂದು ಕಾರಣ ಆಯ್ತು. ಏನು ಅಂತಂದ್ರೆ ದುರ್ಯೋಧನನಿಗೆ ಸ್ವಲ್ಪ ಭ್ರಾಂತಿ ಬಂತಂತೆ. ಆಗ ಸ್ವರೂಪದಲ್ಲಿ ಧರ್ಮರಾಜನೇ ದೊಡ್ಡವನಿರ್ಬೇಕು, ಭೀಮ ಕೆಳಗಿನವನು ಅಂತ. ಬಲ ಜಾಸ್ತಿ ಇರಬಹುದು, ಸ್ವರೂಪ ಅವಂದೇ ಉತ್ತಮ ಅಂತ ಕಾಣ್ತದೆ. ಯಾಕೆಂದ್ರೆ ಇಲ್ದಿದ್ರೆ ಈ ಮಾತು ಆಡ್ತಿದ್ದಿಲ್ಲ ಭೀಮ ಅಂತ ಹೇಳಿ ತಾರತಮ್ಯದ ವ್ಯತ್ಯಾಸ ಜ್ಞಾನ ಅವನಿಗೆ ಆಗ್ಬೇಕು. ಧರ್ಮರಾಜನೇ ಸ್ವರೂಪದಲ್ಲಿ ದೊಡ್ಡವನು, ಭೀಮ ಸಣ್ಣವನು, ಬಲ ಇದೆ ಅಷ್ಟೇನೆ. ಆದ್ರಿಂದ ಈ ರೀತಿ ಅವನನ್ನು ಅನುಸರಿಸಿಕೊಂಡಿದ್ದಾನೆ ಅಂತ ಹೇಳಿ ವಿಪರೀತ ಜ್ಞಾನ ಅವನಿಗೆ ಬಂದು ಅವನ ಪಾಪ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಭೀಮಸೇನ ದೇವರು ಈ ರೀತಿ ಧರ್ಮರಾಜನ ಮೇಲೆ ಬಹಳ ಗೌರವ ಇದೆ ನನಗೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಯಾವಾಗ ಭೀಷ್ಮಾದಿಗಳು ಕೂಡಿಸಿದ್ರು, ಇವನು ಅವರ ಮಾತಿಗೆ ಬೆಲೆ ಕೊಟ್ಟು ಕೂತ ದುರ್ಯೋಧನನಿಗೆ ಮತ್ತೆ ಹುರುಬ್ ಬಂತು. ಏನಾದ್ರೂ ಮಾಡಿಬಿಡಬಹುದು ನಾನು, ಯಾಕೆ ಅಂದ್ರೆ ಭೀಮ ಏನಾದ್ರೂ ಮಾಡ್ಲಿಕ್ಕೆ ಬಂದ್ರೆ ಅವರೆಲ್ಲ ತಡೆದು ಹಿಡಿತಾರೆ, ಅವರೆಲ್ಲ ತಡೆ ಕೂಡಿಸ್ತಾರೆ ಅಂತ ಧೈರ್ಯದಿಂದ ಮತ್ತೆ ಹೇಳ್ತಾ ಇದ್ದಾನಂತೆ. ಅಥ ದುರ್ಯೋಧನ ಪಾಪ ಭೀಮಸೇನಸ್ಯ ಪಶ್ಯತಃ. ಇಷ್ಟು ಇಡೀ ಸಭೆಯನ್ನೇ ನಡಗಿಸಿದಂತ ಭೀಮಸೇನ ನೋಡ್ತಾ ಇರುವಾಗ್ಲೇನೆ ಆ ದ್ರೌಪದಿ ದೇವಿ ಕಡೆ ನೋಡಿ ದುರ್ಯೋಧನ, ಆಯ್ತು ನೀನು ದಾಸಿಯಾಗಿದ್ದಿ, ನಾನು ಹೇಳಿದ ಹಾಗೆ ಕೇಳಬೇಕು, ಬಾಯಿಲಿ ಕೂಡು ಅಂತ ತನ್ನ ಎಡಗಡೆ ತೊಡೆ ತೋರಿಸಿದ್ನಂತ. ಎಡಗಡೆ ತೊಡೆ ತಟ್ಟಿ ಇಲ್ಲಿ ಬಾ ಕೂಡು ಅಂತ ಭೀಮ ನೋಡ್ತಿರ್ಲಿಕ್ಕೆ ಕರಿತಾ ಇದ್ದಾನಂತ, ಇಲ್ಲಿ ಈ ತೊಡೆ ಮೇಲೆ ಕೂಡು ಅಂತ. ಯಾಕೆಂದ್ರೆ ಭಾರ್ಯಾಭಾಗೋ ವಾಮ ಇತಿ ಪ್ರಸಿದ್ಧ. ಎಡಗಡೆ ತೊಡೆಯಲ್ಲಿ ಕೂಡು ಅಂತಂದ್ರೆ ಅದು ಹೆಂಡತಿಗೆ ಹೇಳಬೇಕಾದಂತ ಮಾತು. ಅದರಿಂದ ಇಲ್ಲಿ ಬಂದು ಕೂಡು ಅಂತ ತೊಡೆ ತೋರಿಸಿದನಂತೆ. ಆವಾಗ ಮಾತ್ರ ಭೀಮಸೇನ ದೇವರಿಗೆ
ಸಹನೆ ಆಗ್ಲಿಲ್ಲ. ಕೃಷ್ಣನ ಸಂಕಲ್ಪ ತಿಳ್ಕೊಂಡು ಎದ್ದು ನಿಂತುಕೊಂಡು ಪ್ರತಿಜ್ಞೆ ಮಾಡಿದ್ರಂತೆ, ಎಂಥ ಅನ್ಯಾಯ ಮಾಡ್ತಾ ಇದ್ದಿ, ನಾನು ನೋಡ್ತಿರುವಾಗ ನನ್ನ ಧರ್ಮಪತ್ನಿಗೆ ಇಲ್ಲಿ ಕೂಡು ಅಂತ ನಿನ್ನ ತೊಡೆ ತೋರಿಸ್ತಾ ಇದ್ದೀಯಲ್ಲ. ತವೋರುಮೇನಂ ಗದಯೋರು ವೇಗಯ ವಿಭೇಚ್ಛ ಇತ್ತೇವ ಪುನಃ ಸುಯೋಧನ, ನನ್ನ ಗದಾಪ್ರಹಾರ ಮಾಡಿ ಆ ತೊಡೆಯನ್ನು ಮುರಿತೀನಿ ನೋಡು ಅಂತ ಪ್ರತಿಜ್ಞೆ ಮಾಡಿದನು. ಮುರಿಲಿಲ್ಲ, ಕೃಷ್ಣನ ಸಂಕಲ್ಪ ಇರಲಿಲ್ಲ, ನಿನ್ ತೊಡೆ ಮುರಿದೀನಿ ಅಂತ ಪ್ರತಿಜ್ಞೆ ಮಾಡಿದ. ಊಚೆ ನಾಣ್ಯದ್ಭವತಾಮಸ್ತಿ ವಿತ್ತಂ, ಇಷ್ಟು ಹೇಳಿದ್ರು ಕೂಡ ಭೀಮಸೇನ ನಿನ್ನ ತೊಡೆಯನ್ನು ಮುರಿತೇನೆ, ಪುಡಿ ಮಾಡ್ತೇನೆ ಅಂತ ಹೇಳಿದ್ರು ಮತ್ತೆ ಧರ್ಮರಾಜನ ಕಡೆ ತಿರುಗಿ ಹೇಳ್ತಾ ಇದ್ದಾನೆ, ಭೀಷ್ಮಾದಿಗಳಿದ್ದಾರೆ ಭೀಮನನ್ನು ತಡಿತಾರೆ ಅನ್ನೋ ಧೈರ್ಯ ಅವನಿಗೆ. ಇವ್ರು ಮಾಡಿದ ಕೆಲಸ ಅಂತಹದ್ದು, ಭೀಷ್ಮಾದಿಗಳು ತಡೀದೇ ಇದ್ದಿದ್ರೆ ಸರಿ ಹೋಗ್ತಿತ್ತು. ಇವ್ರು ಹೇಗಿದ್ರು ಭೀಮನನ್ನು ತಡೆದು ಕೂಡಿಸ್ತಾರೆ, ನನ್ನ ಪಕ್ಷದಲ್ಲಿದ್ದಾರೆ ಅಂತ ತಿಳ್ಕೊಂಡು ಮತ್ತೆ ಧರ್ಮರಾಜನ್ ನೋಡಿ ಹೇಳ್ತಾನಂತೆ, ನಾಣ್ಯದ್ಭವತಾಮಸ್ತಿ ವಿತ್ತಂ ದ್ಯೂತೆ ಕೃಷ್ಣಂ ಸ್ಥಾಪಯಧ್ವಂ ಪಣಾಯ. ಹಾಗಿದ್ರು ಕೃಷ್ಣ ನೀವು ಹೇಳಿದಂತೆ ಕೇಳ್ತಾನೆ, ಕೃಷ್ಣನ್ ಪಣಕ್ಕಿಟ್ಟು ಸೋತು ಬಿಡು ಯುಧಿಷ್ಠಿರ, ಅದೊಂದು ಬಾಕಿ ಇದೆ. ಕೃಷ್ಣ ಒಪ್ತಾನೆ, ಅವನನ್ನು ಪಣಕ್ಕಿಟ್ಟು ಸೋಲು ಅಂತಂದಾಗ ಮಾತ್ರ ಅಥಾಬ್ರವೀತ್ ಪ್ರಕೋದರ ಕೃತೇವ ಮಾನನೆ ಹರೇ, ಕೃಷ್ಣನ್ನ ಪಣಕ್ಕಿಡು ಅಂತನ್ನಲ್ಲ, ಮಿತಿ ಮೀರಿದ ಸಿಟ್ಟು ಬಂತು. ನಿಪಾತ್ಯ ಭೂತಲೇ ಹಿತೆ ಶಿರೋ ಮೃದೃಶ್ಯ ಇತ್ಯಲಂ, ನನ್ನ ಹೆಂಡತಿಗೆ ತೊಡೆ ತೋರಿಸಿದ್ದಕ್ಕೆ ತೊಡೆ ಮುರಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೀನಿ. ಕೃಷ್ಣನ್ ಪಣಕ್ಕಿಡು ಅಂತ ಹೇಳಿದೆಯಲ್ಲ, ರಣರಂಗದಲ್ಲಿ ಮುಂದೆ ನಿನ್ನನ್ನು ಕೆಡವಿ ನಿನ್ ತಲೆ ತುಳಿದು ಪುಡಿ ಪುಡಿ ಮಾಡ್ತೀನಿ ನೋಡು ಅಂತ ಪ್ರತಿಜ್ಞೆ ಮಾಡಿಬಿಟ್ಟು ನಾನು. ಆವಾಗ ಗಾಬರಿ ಆಯ್ತು. ಸವಧ್ಯ ಏವ ಮೇ ಸದಾ ಪರೋಕ್ಷತೋಪಿ ಯೋ ಹರಿಂ ವಿನಿಂದಯೇದಿತಿ ಧ್ರುವಂ ಪ್ರತಿಶ್ರುತಂ ಹಿ ಮಾರುತೆ, ನನ್ನ ಪರೋಕ್ಷದಲ್ಲಿ ಯಾರಾದರೂ ಕೃಷ್ಣನಿಂದ ಮಾಡಿದ್ರೆ ಅವರ ತಲೆ ಪುಡಿ ಮಾಡ್ತೀನಿ ನಿಂತಿರುವಾಗ ನನ್ನ ಎದುರುಗಡೆ ಕೃಷ್ಣನ ಪಣಕ್ಕಿಡು ಅಂತ ಅವನನ್ನ ದಾಸನನ್ನ ಮಾಡು ಅಂತ ಹೇಳ್ತಿದ್ಯಾ. ಜಗದೀಶನಾಗಿರ್ತಕ್ಕಂತಹ ಕೃಷ್ಣನನ್ನ ದಾಸನ್ನ ಮಾಡ್ಕೊಳ್ಬೇಕು ಅಂತ ಅವನನ್ನ ಪಣಕ್ಕಿಡು ಅಂತ ನಿನ್ನ ಅಭಿಪ್ರಾಯ ಇದೆ. ನಾನು ನಿನ್ನನ್ನ ತಲೆ ಪುಡಿ ಮಾಡಿ ನಿನ್ನ ಸಂಹಾರ ಮಾಡ್ತೇನೆ ನೋಡು ಅಂತ ಪ್ರತಿಜ್ಞೆ ಮಾಡಿದ. ಪುನಶ್ಚ ಪಾಪ ವೃದ್ಧಯೇ ತದೈವನೋ ಜಘಾನತಂ, ಆಗ್ಲೇ ಮಾಡಿಬಿಡಬಹುದಾಗಿತ್ತು, ಇನ್ನೂ ಅವನ ಪಾಪದ ಕೊಡ ತುಂಬಲಿ ಅಂತ ಬಿಟ್ಟಂತ. ಪಾಪದ ಕೊಡ ತುಂಬಲಿ, ಈಗಲೇ ಅವನ ತಲೆ ಪುಡಿ ಮಾಡೋದು ಬೇಡ ಅಂತ ಬಿಟ್ಟಿದ್ದಾನೆ. ವಿಕರ್ತನಾತ್ಮಜ ಪುನರ್ಜಗಾದ ಸೋಮಕಾತ್ಮಜ, ಇಷ್ಟು ಪ್ರತಿಜ್ಞೆ ಮಾಡಿದ್ರು ಕೂಡ ಯಾವಾಗ ಸುಮ್ಮನೆ ಕೂತ ಭೀಮ ಆಗ ತಲೆ ಪುಡಿ ಮಾಡ್ಲಿಲ್ಲ. ಆದ್ರಿಂದ ಕರ್ಣ ಮತ್ತೆ ಧೈರ್ಯ ತಂದುಕೊಂಡು ಅವನು ಹೇಳ್ತಾನಂತೆ, ಹಿಂದೆ ದ್ರೌಪದಿ ದೇವಿಗೆ ಹೇಳಿದ ಹಾಗೆ ಹೇಳ್ತಾನೆ, ಪ್ರಯಾಹಿ ಭೂಭೃತೋ ಹಿನೋ ಗೃಹನ್ನ ಸಂತಿ ಪಾಂಡವಾ, ದ್ರೌಪದಿ ಇನ್ನು ನೀನು ಪಾಂಡವರ ಯೋಚನೆ ಬಿಟ್ಟುಬಿಡು, ಅವ್ರು ನಿನ್ನ ಪಾಲಿಗಿಲ್ಲ, ಇವಾಗ ಹೋಗು ನಮ್ಮ ರಾಜರ ಮನೆಗೆ ಹೋಗು, ದುರ್ಯೋಧನ ದುಶಾಸನರ ಮನೆಗೆ ಹೋಗಿಬಿಡು ಅಂತ ಕರ್ಣ ಮತ್ತೆ ಕಳಿಸ್ತಾ ಇದ್ದಾನೆ. ಇತಿ ಇರಿತೆ ಸಮುಚ್ಚಿತೋ ವೃಕೋದರೋನು ಚಾರ್ಜುನ, ಇನ್ನೆಲ್ಲಿ ಮನೆಗೆ ಎಳ್ಕೊಂಡು ಹೋಗಿಬಿಡ್ತಾರೋ ಅಂತ ಭೀಮ ಎದ್ದು ಬಿಟ್ನಂತೆ. ಭೀಮ ಎದ್ದು ಕೂಡಲೇ ಅವನ ಹಿಂದೆ ಅರ್ಜುನನು ಕೂಡ ವೀರಾವೇಶದಿಂದ ಎದ್ದ. ಅವರಿಬ್ರು ಎದ್ದು ಆ ಕರ್ಣನ್ ಏನು ಮಾಡಿಬಿಡ್ತಿದ್ರೋ ಏನೋ. ಉಭೌ ಚತೌ ಯುಧಿಷ್ಠಿರೋ ನ್ಯವಾರಯತ್ತಥಾಪರೇ, ಧರ್ಮರಾಜ ತಡದ್ನಂತೆ, ಸುಮ್ನೆ ಕೂಡ್ರಪ್ಪ, ಸುಮ್ನೆ ಕೂಡಿ, ಏನಾಗ್ತದೆ ಆಗ್ಲಿ, ಸುಮ್ನೆ ಕೂಡ್ರಿ ಅಂತ ಧರ್ಮರಾಜ ಮತ್ತೆ ಕೂಡಿಸಿದ. ಭೀಷ್ಮಾದಿಗಳು ಕೂಡ ಕೂಡಿಸ್ಬಿಟ್ರಂತೆ. ಇವರೆಲ್ಲರೂ ಕೂತು ಕೂಡಲೇ ಮತ್ತೆ ದುರ್ಯೋಧನನಿಗೆ ಹುರುಪ್ ಬಂತು. ಎಷ್ಟಿದ್ರು ಅವ್ರು ಕೂಡ್ತಾರೆ. ಆವಾಗ ದುರ್ಯೋಧನ ಹೇಳ್ತಾನಂತೆ, ದುಶ್ಯಾಸನ ಇನ್ನೂ ಏನ್ ನೋಡ್ತಾ ಇದ್ದಿ, ಇವರೆಲ್ಲ ಸೋತು ಪಣಕ್ಕೆ ನಿಂತು ಸೋತು ದಾಸರಾಗಿದ್ದಾರೆ ಅಂತಂದ ಮೇಲೆ ಈ ರಾಜೋಚಿತವಾದ ವಸ್ತ್ರಗಳನ್ನು ಇವರ್ಯಾರು ಕೂಡ ಉಡುಕೂಡುದು, ಆ ವಸ್ತ್ರಗಳನ್ನೆಲ್ಲ ಬಿಚ್ಚಿಸಿ ಅವರಿಗೆ ನಾರುಮಡಿ ಕೊಡು, ದಾಸರು ಉಟ್ಕೊಳ್ಬೇಕಾದಂತಹ ಬಟ್ಟೆ ಉಟ್ಕೊಳ್ಳಿ, ಇದೆಲ್ಲ ಬಟ್ಟೆ ಬಿಚ್ಚಿಸಿ ಬಿಡು ಅಂತ ಹೇಳಿದ್ರಂತೆ. ಆವಾಗ ಇತ್ಯುಕ್ತೋಭ್ಯಗಮತ್ಪಾರ್ಥಾನ್ ಸ್ವವಾಸಾಂಶತೇ ದದುಹು, ದುರ್ಯೋಧನನ ಮಾತು ಕೇಳಿ ದುಶ್ಯಾಸನ ಧರ್ಮರಾಜ ಭೀಮ ಇವರ ಹತ್ರ ಎಲ್ಲ ಬಂದ್ರಂತೆ, ನಿಮ್ಮ ರಾಜೋಚಿತ ವಸ್ತ್ರ ಬಿಚ್ಚಿಬಿಡ್ರಿ ಅಂತ ನಾರ್ಮಡಿ ಹಿಡ್ಕೊಂಡು ಬಂದ. ತೇ ಚರ್ಮವಸನ ಭೂತ್ವ, ಆವಾಗ ತಮ್ಮ ವಸ್ತ್ರ ಎಲ್ಲ ಕೊಟ್ಟುಬಿಟ್ರಂತೆ. ಅವ್ರು ಎಷ್ಟು ದೌರ್ಜನ್ಯ ಇದೆ ಅವರಲ್ಲಿ ಪ್ರಕಾಶಪಡಿಸಿ ಜಗತ್ತಿಗೆ ಗೊತ್ತಾಗ್ಲಿ ಅಂತ ಹೇಳಿ ಆ ಭೀಮಾದಿಗಳು ಧರ್ಮರಾಜ ಎಲ್ಲರೂ ಕೂಡ ಚರ್ಮದ ಬಟ್ಟೆ ಉಟ್ಟುಕೊಂಡು ಆ ರಾಜೋಚಿತ ವಸ್ತ್ರವನ್ನೆಲ್ಲ ಬಿಚ್ಚಿ ಹಾಗೆ ಕೂತಿದ್ದಾರೆ. ನೆಲದ ಮೇಲೆ ಕೂತರಂತೆ. ಅಲ್ಲಿವರೆಗೂ ಎತ್ತರೆತ್ತರದ ಕುರ್ಚಿ ಆಸನದ ಮೇಲೆ ಕೂತವರು ಆ ಬಟ್ಟೆಯನ್ನು ಬಿಚ್ಚಿಕೊಟ್ಟು ಚರ್ಮವಸನರಾಗಿ ಚರ್ಮದ ಬಟ್ಟೆ ನಾರುಮಡಿ ಆ ಥರದ್ದು ಉಟ್ಟುಕೊಂಡು ನೆಲದ ಮೇಲೆ ನಿಷೇಧುಶ್ಚ ಕ್ಷಮಾಯಾಂತೆ, ಯಾಕೆಂದ್ರೆ ದಾಸರು ಯಾವಾಗಲೂ ಕೂಡ ಉನ್ನತಾಸನದಲ್ಲಿ ಕೂಡಬಾರದು ಅಂತ ಹೇಳಿ ಅವರನ್ನೆಲ್ಲ ನೆಲದ ಮೇಲೆ ಕೂಡಿಸಿದ. ಕ್ಷಮಾಮಾಲಂಬೆ ವಿಸ್ತೃತ ಅಂತ ಆಚಾರ, ಅಷ್ಟು ತಾಳ್ಮೆ ತಂದುಕೊಂಡಂತ. ಇಷ್ಟು ದೌರ್ಜನ್ಯ ಅವರು ತೋರಿಸಿದ್ರು ಕೂಡ ವಿಶೇಷವಾದ ರೀತಿಯಲ್ಲಿ ಕೃಷ್ಣನ ಸಂಕಲ್ಪದಂತೆ ಕ್ಷಮಾ ತಾಳಿ ನೆಲದ ಮೇಲೆ ಕೂತಿದ್ದಾರೆ.
ಇವರೆಲ್ಲ ವಸ್ತ್ರವನ್ನ ಬಿಚ್ಚಿ ನೆಲದ ಮೇಲೆ ಕೂತಾಗ ದ್ರೌಪದಿ ದೇವಿಯನ್ನ ನೋಡಿದ. ಇನ್ನೂ ವಸ್ತ್ರ ಹಾಗೆ ಇತ್ತು, ರಾಜೋಚಿತವಾದ ವಸ್ತ್ರ, ರಾಣಿ ಉಟ್ಕೊಳ್ಬೇಕಾದ ವಸ್ತ್ರ. ಪುನರ್ದುರ್ಯೋಧನೇನೋಕ್ತ ಪಾರ್ಥಾನಾಮ ತಪಸ್ಯತ. ಇವರು ಅಂದ್ಕೊಂಡಿದ್ರು ನಮ್ಮ ಬಟ್ಟೆ ಬಿಚ್ಚಿಸಿದ ಹಾಗೆ ದ್ರೌಪದಿಗೆ ಏನ್ ಮಾಡಿಬಿಡ್ತಾನೋ ಏನೋ ಅಂತ ಅಂದ್ಕೊಂಡು ನೋಡ್ತಾ ಇದ್ದಾರೆ ದ್ರೌಪದಿ ಕಡೆ. ನೋಡ್ತಾ ಇರ್ಲಿಕ್ಕೆ ಹೇಳಿದನಂತೆ ದುರ್ಯೋಧನ, ಆ ದ್ರೌಪದಿ ದೇವಿಯ ವಸ್ತ್ರವನ್ನು ಕೂಡ ಸೆಳೆದು ಬಿಡು ಅಂತಾನೆ. ಚಕರ್ಷವಾಸೋ ದ್ರೌಪದ್ಯಾ, ಹೋಗಿ ವಸ್ತ್ರಕ್ಕೆ ಕೈ ಹಾಕಿದನಂತೆ. ಮೊದಲು ಹೋಗಿ ತಲೆ ಕೂದಲಿಗೆ ಕೈ ಹಾಕಿ ಎಳ್ಕೊಂಡು ಬಂದವನು ಈಗ ವಸ್ತ್ರಕ್ಕೆ, ಸೀರೆಗೆ ಕೈ ಹಾಕ್ತಿದ್ದಾನೆ. ಆವಾಗ ಮಾತ್ರ ಭೀಮ ಹೇಳಿದನಂತೆ, ತದಾವಾದೀತ್ ವೃಕೋದರ ಪಾಪೇಶು ಪೂರ್ವಸ್ಯ ತಥಾ ಧಮಸ್ಯ ವಂಶೇ ಕುರುಣಾಮೃಧರ್ಮಶೀಲಿನಾಂ ದುಶ್ಯಾಸನಸ್ಯಾಸ್ಯ ವಿದಾರ್ಯ ವಕ್ಷಃ ಪಿಬಾಮಿ ರಕ್ತಂ ಜಗತಃ ಸಮಕ್ಷಂ. ಇಡೀ ಜಗತ್ತೇ ನೋಡುವಂತೆ ನಾನು ಮುಂದೆ ಕಾಲಾಂತರ ಒಂದು ಸಂದರ್ಭ ಬರ್ತದೆ, ನಮಗೂ ಕೂಡ ಒಂದು ಕಾಲ ಬರ್ತದೆ. ಇವತ್ತು ನನ್ನ ಹೆಂಡತಿಗೆ ವಸ್ತ್ರಕ್ಕೆ ಕೈ ಹಾಕಿದ್ದಾನೆ ಅಂತಂದ ಮೇಲೆ ಮುಂದೆ ನನಗೂ ಒಂದು ಕಾಲ ಬರ್ತದೆ. ಇಡೀ ಜಗತ್ತು ನೋಡ್ತಾ ಇರ್ಲಿಕ್ಕೆ ಈ ದುಶ್ಯಾಸನನ ಎದೆ ಸೀಳಿ ಅವನ್ ರಕ್ತಪಾನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ನಂತೆ. ವಿಕೃಷ್ಯಮಾಣೆ, ಇಷ್ಟು ಮಾಡಿದ್ರೂ ಕೂಡ ವಸ್ತ್ರ ಎಳಿತಾ ಇದ್ದಾನೆ. ದ್ರೌಪದಿ ದೇವಿ ಅಸಹಾಯಕಳಂತೆ ನಟನೆ ಮಾಡಿದ್ಲು. ಬೇಕಾದಷ್ಟು ತಪಶಕ್ತಿ ಇತ್ತು, ತಪಸ್ಸಾಮರ್ಥ್ಯ ಇತ್ತು, ಪಾತಿವ್ರತ್ಯದ ಪ್ರಭಾವ ಇತ್ತು, ಏನು ಬೇಕಾದ್ರೂ ಮಾಡಿಬಿಡಬಹುದಾಗಿತ್ತು. ಆದ್ರೂ ಸಹನೆ ತಾಳಿಕೊಂಡು ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ, ವಿಶೇಷವಾಗಿ ಕೃಷ್ಣನ ಸ್ಮರಣೆ ಮಾಡ್ತಾ ನಿಂತುಬಿಟ್ಟು, ಎರಡೂ ಕೈಯಿಂದ ಏನೂ ಪ್ರಯತ್ನ ಮಾಡದೇನೆ ಕೃಷ್ಣನ ಸ್ಮರಣೆ ಮಾಡ್ತಾ ನಿಂತುಬಿಟ್ಟು. ಕೃಷ್ಣ ಇದ್ದಾನೆ ನನ್ನ ಪಾಲಿಗೆ, ಇನ್ಯಾರ ಮಾತು ನಾನು ಕೇಳೋದಿಲ್ಲ, ಯಾರ ಹತ್ರಕ್ಕೂ ಹೋಗೋದಿಲ್ಲ, ಯಾರನ್ನೂ ಕರೆಯೋದಿಲ್ಲ, ಕೃಷ್ಣ ಇದ್ದೇ ಇದ್ದಾನೆ ನನ್ನ ಪಾಲಿಗೆ ಅಂತ ತಿಳ್ಕೊಂಡು ಕೃಷ್ಣನನ್ನ ಸ್ಮರಣೆ ಮಾಡ್ತಾ ಇದ್ದಾಳಷ್ಟೇ ಹೊರತು ಬಾಯಿ ಬಿಟ್ಟು ಕೇಳಲಿಲ್ಲಂತೆ. ಹಾ ಕೃಷ್ಣ ದ್ವಾರಕಾ ವಾಸಿನ್ ವಾಸಿ ಯಾದವನಂದನ ಸ್ತೋತ್ರ ಮಾಡಿದ್ಲು. ಆದ್ರೆ ನನಗೆ ವಸ್ತ್ರ ಕೊಡು ಅಂತ ಕೇಳಲಿಲ್ಲಂತೆ ದ್ರೌಪದಿ ದೇವಿ. ಕೃಷ್ಣನ ಹತ್ರ ವಸ್ತ್ರ ಕೊಡು ಅಂತ ಕೇಳೋದೆ, ಸೀರೆ ಕೊಡು ಅಂತ ಕೇಳೋದೆ, ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ ಕೊಡು ಅಂತ ಕೇಳಬೇಕು. ವಸ್ತ್ರ ತಾನು ಕೊಟ್ಟೇ ಕೊಡ್ತಾನೆ. ಇಂಥ ಕೃಷ್ಣನ ಹತ್ರ ಬರೇ ಒಂದು ಸೀರೆ ಕೊಡು ಅಂತ ಕೇಳೋದು ತಪ್ಪಾಗ್ತದೆ. ಅದು ಭಾಗವತ ಧರ್ಮ ಅಲ್ಲ. ಕೃಷ್ಣನ ಹತ್ರ ಏನೂ ಯಾಚನೆ ಮಾಡಬಾರದು ಅನ್ನೋ ಧರ್ಮ ಆವಾಗ್ಲೂ ಇಟ್ಕೊಂಡಿದ್ಲು ದ್ರೌಪದಿ ದೇವಿ. ಆದ್ರಿಂದ ವಿಕೃಷ್ಯಮಾಣೆ ವಸನೇತು ಕೃಷ್ಣ, ವಸ್ತ್ರ ಎಳೆಯುವಾಗ್ಲೂ ಕೂಡ ದ್ರೌಪದಿ ದೇವಿ ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ, ಯಾವಾಗ್ಲೂ ಸ್ಮರಣೆ ಮಾಡ್ತಾ ಇರ್ತಾಳೆ. ಆವಾಗ ಸ್ವಲ್ಪ ವಿಶೇಷವಾಗಿ ಸ್ಮರಣೆ ಮಾಡಿದ್ರಷ್ಟೇ ಹೊರತು ಯಾಚನೆ ಏನು ಮಾಡಲಿಲ್ಲ. ಅದು ಧರ್ಮ ಅಲ್ಲ ಅಂತ ಬಿಟ್ಲು. ತದಾನ್ಯದಾಸೀತ್ ವಸನಂಚ ತಸ್ಯ ದಿವ್ಯಂ ಸುಸೂಕ್ಷ್ಮಂ ಕನಕಾವಧಾತಂ. ಆಗ ಕೃಷ್ಣ ಯೋಚನೆ ಮಾಡಿದನಂತೆ, ಈಗಲೂ ಭೀಮ ಸುಮ್ಮನೆ ಇದ್ದಾನಲ್ಲ, ಇದು ಆಶ್ಚರ್ಯ ಅಂತ ಕೃಷ್ಣನಿಗೂ ಅನಿಸ್ತು. ವಸ್ತ್ರಕ್ಕೆ ಕೈ ಹಾಕಿ ಎಳಿತಾ ಇರುವಾಗಲೂ ಕೂಡ ಭೀಮ ಸುಮ್ಮನೆ ಕೂತಿದ್ದಾನೆ, ಇದು ಇನ್ನೂ ಆಶ್ಚರ್ಯ, ಯಾಕೆ ಕೂತಿದ್ದಾನೆ ಅಂತ ಕೃಷ್ಣ ಯೋಚನೆ ಮಾಡಿದ. ನನ್ನ ಸಂಕಲ್ಪ ಇಲ್ಲ ಅಂತ ಭೀಮ ಸುಮ್ಮನೆ ಕೂತಿದ್ದಾನೆ. ಅದನ್ನು ತಿಳ್ಕೊಂಡು ಕೃಷ್ಣ ಅನ್ನಂತೆ, ಅವನು ಸುಮ್ಮನೆ ಕೂತ ಅಂತ ನಾನು ಸುಮ್ಮನೆ ಕೂತ್ರೆ ನಂದಡತನ ಆಗ್ತದೆ ಅಂತ ತಾನು ಸುಮ್ಮನೆ ಕೂಡದೆ ತಾನು ವಸ್ತ್ರ ಕೊಟ್ಟನ. ಇದು ಕೃಷ್ಣ ಮತ್ತು ಭೀಮರ ಅನ್ಯೋನ್ಯ ಸಂಪರ್ಕ ಸಂಬಂಧ ಅಂತಾರೆ. ಕೃಷ್ಣನ ಮನಸ್ಸು ತಿಳ್ಕೊಂಡು ಭೀಮ ಸುಮ್ಮನೆ ಕೂತ, ಅವನು ಸುಮ್ಮನೆ ಕೂತಿದ್ದಾನಲ್ಲ ಅಂತ ತಿಳ್ಕೊಂಡು ಇವನು ವಸ್ತ್ರ ಕೊಟ್ಟನಂತೆ. ಭೀಮ ಮಾಡಬೇಕಾದ ಕೆಲಸ ತಾನು ಮಾಡ್ತೀನಿ ಅಂತ ಹೇಳಿ ಬೇಕಾದಷ್ಟು ವಸ್ತ್ರವನ್ನ ಕೊಟ್ಟ. ದಿವ್ಯಂ ಸುಸೂಕ್ಷ್ಮಂ ಕನಕಾವಧಾತಂ, ಅನೇಕ ದಿವ್ಯವಾದಂತಹ ಪೀತಾಂಬರಗಳು ಬಂತು. ಅದನ್ನೆಲ್ಲ ಎಳಿತಾನೆ ಎಷ್ಟು ಹೇಳಿದ್ರೂ ಕೂಡ ಅಕ್ಷಯಾಂಬರ ಬಂದು ಬಿಟ್ಟಿದೆ.